ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈವಿದ್ಯವರ್ಜಿತವಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಮುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಓಂ ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಲೋಕೇಸ್ಮಿನ್ ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಎಷ್ಟು ಹೇಳಿ ಜಾಯಸ್ತ್ವೇಪಿ ಅದಲ್ಲಾಗಿತ್ತು ತಾತ್ಪರ್ಯ ಆಗಬೇಕು. ಬ್ರಹ್ಮವರ್ತೆ ಆಯಿತು. ಇತಿ ನ ಚ ಜ್ಞಾನಂ ವಿನಾ ಕರ್ಮ ಪುರುಷಾರ್ಥಕರಂ ಭವೇತಿತಿ ಬ್ರಹ್ಮವೈವರ್ತೆ. ಎಂದೂ ಕೂಡ ಜ್ಞಾನಂ ವಿನಾ ಜ್ಞಾನ ಇಲ್ಲದೆ ಹೋದರೆ ಕರ್ಮ ಎಷ್ಟೇ ಮಾಡಿದರೂ ಕೂಡ ಪುರುಷಾರ್ಥಕರಂ ನ ಭವೇತ್. ಪುರುಷಾರ್ಥ ಅಂದರೆ ಮೋಕ್ಷಕ್ಕೆ ಸಾಧನವಾಗಲಿಕ್ಕೆ ಸಾಧ್ಯ ಇಲ್ಲ ಹೇಳಿಲ್ಲ. ಜ್ಞಾನವನ್ನು ಇಲ್ಲದೆ ಹೋದರೆ ಕರ್ಮ ಎಷ್ಟೇ ಮಾಡಿದರೂ ಕೂಡ ಅದಕ್ಕೆ ಮುಖ್ಯ ಫಲ ಸಿಗೋದಿಲ್ಲ. ಅದು ಜ್ಞಾನವೇ ಮುಖ್ಯವಾದದ್ದು. ಯಾವುದೇ ಫೀಲ್ಡಲ್ಲೂ ಕೂಡ ಅಷ್ಟೇ. ಜ್ಞಾನ ಇದ್ದವನಿಗೆ ಸಿಗೋ ಮಹತ್ವ ಜ್ಞಾನ ಇಲ್ಲದವರಿಗೆ ಸಿಗೋದಿಲ್ಲ. ಅಸಿಸ್ಟೆಂಟ್ ತುಂಬ ಜನ ಸ್ಟಾಫ್ ಬೇಕಾಡ್ತಾನೆ ಇರ್ತಾರೆ. ಆದರೆ ಪ್ರಧಾನ ವ್ಯಕ್ತಿಗೆ ಯಾತಕ್ಕೆ ಜಾಸ್ತಿ ಇರುತ್ತೆ ಅಂದರೆ ಅವನಿಗೆ ಮುಖ್ಯ ಜ್ಞಾನದ ಅವನ ಗೈಡೆನ್ಸಲ್ಲೇ ನಡೀಬೇಕು. ಇಲ್ಲ ಲೋಕದಲ್ಲೇ ಹೀಗಿರಬೇಕಾದ್ರೆ ಶಾಸ್ತ್ರದಲ್ಲಂತೂ ಮಹಾಪುರುಷಾರ್ಥ ಮೋಕ್ಷ. ಆದ್ದರಿಂದ ಜ್ಞಾನವಿಲ್ಲದೆ ಪುರುಷಾರ್ಥಕ್ಕೆ ಏನಾದರೇನು, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ವಿಜಯದಾಸರ ದೇವರ ನಾಮ ಏನಾದರೇನು, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಅದಕ್ಕೆ ನಿಷ್ಠಾ ಪರ್ಯವಸಿತಿರ್ ಮುಕ್ತಿ. ನಿಷ್ಠಾ ಅಂದರೆ ಪರ್ಯವಸಿತಿ, ಪೂರ್ಣ ಇರುವಿಕೆ, ಮುಕ್ತಿ ಅಂತ ಅರ್ಥ. ಮುಕ್ತಿಗೆ ದಾರಿ ಅಂತ ಅರ್ಥ. ಜ್ಞಾನಿನೋ ಮೋಕ್ಷ ನಿಯಮ ತಥಾಪಿ ಶುಭಕರ್ಮಣ ಆನಂದವೃದ್ಧಿರನ್ಯೇನ ಹ್ರಾಸೋ ಜ್ಞಾನಂತು ಕರ್ಮಣ ಇತಿ ಪರಮಶ್ರುತೇ. ಜ್ಞಾನಿನೋ ಮೋಕ್ಷ ನಿಯಮ, ಜ್ಞಾನದ ಮಹತ್ವ ಹೇಳ್ತಾರೆ. ಜ್ಞಾನಿಗೆ ಮೋಕ್ಷ ನಿಯಮ, ಮೋಕ್ಷ ಇದ್ದೇ ಇದೆ. ಏನು ತಥಾಪಿ ಆದರೂ ಕೂಡ ಆಮೇಲೂ ಕರ್ಮ ಮಾಡಬೇಕು ಅವನು. ಯಾತಕ್ಕೆ? ಶುಭಕರ್ಮಣ ಆನಂದ ವೃದ್ಧಿ, ಉತ್ತಮ ಕರ್ಮ ಮಾಡಿದಾಗ ಆನಂದ ವೃದ್ಧಿ ಆಗುತ್ತೆ. ಅನ್ಯೇನ ಅಶುಭ ಕರ್ಮಣ ಹ್ರಾಸ ಆನಂದ ಹ್ರಾಸ. ಜ್ಞಾನಂತೂ ಕರ್ಮಣ, ಜ್ಞಾನ ಬರಲೇ ಕರ್ಮಾಚರಣೆ ಮಾಡಬೇಕು. ಎಲ್ಲ ಲಿಂಕ್ ಪೂರ್ತಿ ಇರೋದರಿಂದ ಸಾಧನೆಯ ಮಾರ್ಗನೇ ಹೇಳಿಬಿಟ್ಟಿದ್ದಾರೆ. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ, ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಒಳ್ಳೆಯ ಕರ್ಮಗಳು, ಜ್ಞಾನ ಬಂದ ಮೇಲೆ ವಿರುದ್ಧ ಕರ್ಮ ಮಾಡಿದರೆ ಆನಂದ ಹ್ರಾಸ. ಇಷ್ಟೆಲ್ಲ ಪೂರ್ತಿ ಒಂದೇ ಶ್ಲೋಕದಲ್ಲಿ ಅಷ್ಟು ವಿಷಯ ಇದೆ. ನ ಕರ್ಮಣ ನ ಪ್ರಜಯಾಧನೇನ ಇತ್ಯಾದಿ ವಿರೋಧೋ ನ ಅನ್ಯಥಾ. ನ ಕರ್ಮಣ ನ ಪ್ರಜಯಾಧನೇನ ಇತ್ಯಾದಿ ವಿರೋಧೋ ನ ಅನ್ಯಥಾ. ನ ಕರ್ಮಣ ಮನಾರಂಭಾತ್ ಇತ್ಯಾದಿ ಉಭಯವಾಕ್ಯಶೇಷ ವಿರೋಧಶ್ಚ ಸಮತ್ವಂಚ ನಹಿ ಕಶ್ಚಿತ್ ಇತ್ಯಾದೇಹಿ. ಅಲ್ಲಿ ಒಂದು ಸಮಸ್ಯೆ. ಹಾಗಿದ್ದರೆ ನಾರಾಯಣ ಉಪನಿಷತ್ತಿದು ನ ಕರ್ಮಣ ನ ಪ್ರಜಯಾನಧೇನ, ಕರ್ಮಾಚರಣೆ ಮಾಡಬೇಕಾಗಿಲ್ಲ ಅಂತ ಹೇಳಿದೆಯಲ್ಲ. ಆದ್ದರಿಂದ ಕರ್ಮ ಬಿಡೋದೇ ಶ್ರೇಷ್ಠ ಅಂತ ಹೇಳ್ಬೋದು. ಆದರೆ ಹೇಳೋದಕ್ಕೆ ಬರೋದಿಲ್ಲ. ಅದು ವಿರೋಧ ಇಲ್ಲ. ಯಾತಕ್ಕೆ? ಹಾಗಿದ್ದರೆ ನಕರ್ಮಣ ಇಲ್ಲೇ ಉತ್ತರ ಕೊಟ್ಟಿದ್ದಾರೆ. ನಕರ್ಮಣ ಮನಾರಂಭಾತ್ ಅಂತ ಇಲ್ಲೇ ಉತ್ತರ ಕೊಟ್ಟಿರೋದ್ರಿಂದ ಆ ಮಾತನ್ನು ಅದು ಆ ವಾಕ್ಯ ಸರಿ ಇದೆ, ಅರ್ಥ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರು. ವೇದವಾಕ್ಯಗಳನ್ನು
ಸರಿಯಾದ ಆಗಮಗಳನ್ನು ಕೋಟ್ ಮಾಡಿದಾಗ ವಾಕ್ಯದ ಬಗ್ಗೆ ಆಕ್ಷೇಪ ಮಾಡಿಕೊಡೋದು ಅದು ಅಥೆಂಟಿಕ್, ಅದು ಅರ್ಥ ಸರಿ ಮಾಡ್ಕೋಬೇಕು ಅಂತ ಅರ್ಥ. ಇನ್ನು ಯಾವುದೋ ಕೋಟ್ ಮಾಡಿದರೆ ಅದೇ ಇನ್ವ್ಯಾಲಿಡ್, ಅದಕ್ಕೆ ಅರ್ಥ ಮಾಡಲಿಕ್ಕೂ ಹೋಗಬಾರ್ದು. ಅದು ಅಕ್ಸೆಪ್ಟೇ ಮಾಡಿಲ್ಲ, ಆದ್ದರಿಂದ ಅದನ್ನ ತ್ಯಾಗ. ಗೊತ್ತಾಯ್ತಾ? ಯಾವುದೇ ಡಾಕ್ಯುಮೆಂಟೇ ಅಲ್ಲ, ಅದ್ರ ಬಗ್ಗೆ ವಾಕ್ಯಾರ್ಥ ಮಾಡ್ತಾ ಕೊಡಬೇಕಾಗಿಲ್ಲ. ಡಾಕ್ಯುಮೆಂಟ್ ಆದರೆ ಇಂಟರ್ಪ್ರಿಟೇಷನ್ ಶುರುವಾಗುತ್ತೆ. ವ್ಯಾಲಿಡ್ ಡಾಕ್ಯುಮೆಂಟ್ ಆದರೆ ಆಗ ಹೌ ಟು ಇಂಟರ್ಪ್ರಿಟ್ ಅಂತ ಪ್ರಶ್ನೆ ಬರೋದು. ನ ಕರ್ಮಣ ಮನಾರಂಭ ಇಲ್ಲೇ ಇದೆ. ಇತಿ ಉಭಯ ಸಮವಾಕ್ಯ ಶೇಷ ವಿರೋಧಶ್ಚ. ಕರ್ಮಾಚರಣೆ ಪೂರ್ತಿ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಅದು ಸ್ಪಷ್ಟ ಹೇಳಿರ್ಬೇಕಾದ್ರೆ ಅದು ಬಿಡಲಿಕ್ಕಾಗೋದಿಲ್ಲ. ಸಮತ್ವಂಚ ನಹಿ ಕಶ್ಚಿತ್ ಇತ್ಯಾದಿ. ಸಮತ್ವಂಚ ಮತ್ತು ಸಮ ಇರಬೇಕು ಅಂದ್ರೆ ಏನು ಮುಂದೆ ಹೇಳ್ತಾರೆ. ನಹಿ ಕಶ್ಚಿತ್ ಇತ್ಯಾದಿ. ನಾಣ್ಯ ಪಂಥ ಇತ್ಯಪಿ ಜ್ಞಾನಮೃತೆ ನಮೋಕ್ಷ ಇತ್ಯೇವಾಹ. ಶ್ರುತಿ ಈಗ ನಾಣ್ಯ ಪಂಥ ಅಯನಾಯ ವಿದ್ಯತೆ ಫುಲ್ ಬೇರೆ ಕಡೆ ಕೋಟ್ ಮಾಡಿರೋದ್ರಿಂದ ಇಲ್ಲಿ ಮಾಡಲಿಲ್ಲ. ನಾಣ್ಯ ಪಂಥ ಅಯನಾಯ ವಿದ್ಯತೆ. ಅಯನ ಅಂದರೆ ಮೋಕ್ಷ, ಮೋಕ್ಷಕ್ಕೆ ಬೇರೊಂದು ದಾರಿ ಇಲ್ಲ ಅಂತ ಹೇಳಿದ್ರಿಂದ ಇತ್ಯಪಿ ಜ್ಞಾನಮೃತೆ ನಮೋಕ್ಷೋ ಇತ್ಯೇವ ಇತಿ ಏವ ಆಹ. ಜ್ಞಾನಮೃತೆ, ಋತೆ ಅಂದರೆ ಎಕ್ಸೆಪ್ಟ್ ಅಂತ ಅರ್ಥ. ಜ್ಞಾನದ ಹೊರತು ಬೇರೆ ಯಾವುದರಿಂದ ಕೂಡ ಮೋಕ್ಷ ನ ಇತ್ತೇವ ಆಹ. ಶ್ರುತಿಯು ಸ್ಪಷ್ಟವಾಗಿ ಅದೇ ಮಾತನ್ನೇ ಹೇಳಿದೆ. ಇವೆಲ್ಲ ಗಟ್ಟಿ ಮಾಡ್ಕೋಬೇಕು. ಇವತ್ತೆಲ್ಲ ಜ್ಞಾನ ಬೈಪಾಸ್ ಎಲ್ಲ ಮಾಡ್ತೀವಿ, ಜ್ಞಾನ ಒಂದು ಬಿಟ್ಟುಬಿಡಿ ಅಂತ ವಾದ ನಮ್ಮದಿರೋದು ಇವತ್ತು. ಅದಕ್ಕೆ ಎಲ್ಲ ಬಿಟ್ಬಿಡು, ಜ್ಞಾನ ಒಂದು ಮಾಡು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಎಲ್ಲ ಬಿಟ್ಟುಬಿಡು, ನಾವು ಪರೀಕ್ಷೆಗೊಂದು ಬರೋದಿಲ್ಲ, ಇಂಟರ್ವ್ಯೂಗೆ ಹೋಗಿಲ್ಲ, ನಾವು ಅಪಾಯಿಂಟ್ಮೆಂಟ್ ಸೆಲೆಕ್ಟ್ ಮಾಡಿಸೋದವಲ್ಲ. ಗೊತ್ತಾಯ್ತಾ? ರಿಟರ್ನ್ ಟೆಸ್ಟ್ ಇಲ್ಲ, ಇಂಟರ್ವ್ಯೂಗೆ ಹೋಗಿಲ್ಲ, ನಾವು ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿಸೋದು ಸಾಧ್ಯ ಇಲ್ಲ. ಅದಕ್ಕೆ ಅದು ಪ್ರೆಸೆನ್ಸೇ ಇಲ್ಲ ಅದು ಫಸ್ಟ್. ಆದ್ದರಿಂದ ಸರಿಯಲ್ಲ. ಸೊ ಜ್ಞಾನವನ್ನು ಬೇರೆ ಎಲ್ಲರೂ ಕೂಡ ಜ್ಞಾನಕ್ಕೆ ಒತ್ಕೊಡದೆ ಹೋಗ್ಲಿಕ್ಕೆ ಕಾರಣ ಆ ಜ್ಞಾನಕ್ಕೆ ಮುಖ್ಯ ವಿಷಯನೇ ಏನೇನೋ ದೇವ್ರನ್ನ ಬಿಟ್ಟುಬಿಟ್ಟು. ಆದರೆ ನಮ್ಮದು ಹಾಗಲ್ಲ, ಬರೀ ಗಾಡ್ ಸೆಂಟ್ರಡ್ ಜ್ಞಾನ. ಆದ್ದರಿಂದ ಎವ್ರಿ ಟೈಮ್ ಯಾವುದಕ್ಕೆ ಒತ್ತು ಕೊಡಬೇಕು? ಜ್ಞಾನಕ್ಕೆ ಕೊಡಬೇಕು. ಹೌದಾ? ಇವತ್ತು ನನ್ನ ಲೌಕಿಕದಲ್ಲಿ ಇವತ್ತು ಕೆಲಸ ಸಿಕ್ತು ಅಂತ, ಕೆಲಸ ಸಿಕ್ತು ಅಂದ್ರೆ ಏನರ್ಥ? ದುಡ್ಡು ಬಂತು ಅಂತ ಅರ್ಥ. ಕೆಲಸ ಬರೀ ಕೆಲಸ ಯಾರು ಮಾಡೋಕ್ಕೆ ತಯಾರಿದ್ದಾರೆ ಇವತ್ತಾಗಿದ್ದರೆ ಅದು ಮತ್ತೆ ಸ್ವಲ್ಪ ಸಂಬಳ ಜಾಸ್ತಿ ಶುರು ಮಾಡ್ತಾರೆ, ಮತ್ತೆ ಪ್ರಮೋಷನ್ ಕೊಡಿ ಅಂತಾನೆ. ಅದು ಕೆಲಸ ಇದೆ ಅಂದರೆ ಏನರ್ಥ? ಇಲ್ಲಿ ಕರ್ಮ ಇದೆ ಅಂದರೆ ಜ್ಞಾನ ಇದೆ ಅಂತ ಅರ್ಥ. ಲೋಕದ ಎನ್ಕ್ಯಾಶ್ಮೆಂಟ್ ಕರ್ಮದಿಂದ ಏನಾಗುತ್ತೆ? ದುಡ್ಡು ಬರುತ್ತೆ. ಅದೇ ಇನ್ನೊಂದು ಮುಖ ಜ್ಞಾನ ಬರುತ್ತೆ. ನಾವು ಅದನ್ನು ಬಿಟ್ಟುಬಿಟ್ಟಿದ್ದೇವೆ. ಅದು ಜ್ಞಾನಧನ. ಇಲ್ಲಿ ದುಡ್ಡು ಬರುತ್ತಲ್ಲ, ಜ್ಞಾನಧನ. ಈ ಧನ ಹೋಗೋದು, ಆ ಧನ ನಿತ್ಯ. ಆದ್ದರಿಂದ ಲೋಕದಲ್ಲಿ ಕೆಲಸದಿಂದ ಕೆಲಸಕ್ಕೆ ಏನು ಬೇಕೋ ಓದಬೇಕು, ಓದಿಗೆ ತಕ್ಕಂತೆ ಕೆಲಸ, ಕೆಲಸಕ್ಕೆ ತಕ್ಕಂತೆ ಸಂಬಳ, ಅದಕ್ಕೆ ತಕ್ಕಂತೆ ಮುಂದೆ ಪ್ರಮೋಷನ್ ಇತ್ಯಾದಿಗಳು. ಆದ್ದರಿಂದ ಜ್ಞಾನನೇ ಪ್ರಧಾನವಾಗಿತ್ತು. ಅವ್ರ ವಯಸ್ಸಿನ ಮೇಲೆ ಯಾರು ಕೆಲಸ ಕೊಡೋದಿಲ್ಲ. ತುಂಬ ಲೇಟ್ ಆಯ್ತು, ಇನ್ನೇನು ಓದ್ತಿ ಬಿಡು, ಕೆಲಸಕ್ಕೆ ಸೇರ್ಕೋದು. ಏನು ಕೆಲಸ ಸೇರ್ಬೇಕು ಅವನಿಗೆ? ಗೊತ್ತೇ ಇಲ್ಲ ಅವನು. ಆದ್ದರಿಂದ ಅದು ಕೊಡೋದು ಯಾವುದು ಕೆಲಸನೂ ಓದಿ ತಕ್ಕಂತೆ ಕೆಲಸ ಕೊಡ್ತಾರೆ. ಯಾವುದೋ ಕೆಲಸಕ್ಕೆ ಏನೋ ಕೊಡೋದಿಲ್ಲ. ಓದೇ ಒಂದು ಕೆಲಸ ಒಂದು ಕೊಡೋದಿಲ್ಲ, ಓದಿಗೆ ತಕ್ಕಂತೆ. ಸೊ ಬ್ರಹ್ಮಜ್ಞಾನ ಇದ್ದರೆ ಮಾತ್ರ ಮೋಕ್ಷನೇ ಹೊರತು ಬೇರೆ ಜ್ಞಾನ ಎಷ್ಟೇ ಇದ್ದರೂ ಕೂಡ ಏನಿಲ್ಲ ಅದಕ್ಕೆ. ಇದು ಪ್ರಯೋಜನ ಇದೆ. ಅವ್ರು ಕರಿತಿರೋದು ಇಂಗ್ಲೀಷ್ ಲೆಕ್ಚರರ್ ಪೋಸ್ಟ್ಗೆ. VC ಮಗ ಅಪ್ಲೈ ಮಾಡಿದರೂ ಕೊಡೋದಿಲ್ಲ. ಗೊತ್ತಾಯ್ತಾ? ಯಾಕೆ? ಪ್ರೈಮ್ ಮಿನಿಸ್ಟರ್ ಮಗ ಅಪ್ಲೈ ಕೊಡೋ ವೇಕೆನ್ಸಿನೇ ಇಲ್ಲ ಅದಕ್ಕೆ. ಇರೋದು ಯಾವುದಕ್ಕೆ? ಇನ್ನೊಬ್ಬನು ಯಾವನು ಅಟೆಂಡರ್ ಮಗ ಅವನಿಗೆ ಸಿಕ್ತು. ಯಾತಕ್ಕೆ? ಎಲಿಜಿಬಿಲಿಟಿ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಆ ಸಂಬಂಧಪಟ್ಟ ಜ್ಞಾನ ನಮಗೆ ಬೇಕು. ಸೊ ನಾವು ಬ್ರಹ್ಮಜ್ಞಾನದಿಂದ ಮೋಕ್ಷ ಅಂದಮೇಲೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಪರಮಾತ್ಮ ಕೊಡೋದು. ಸಿಂಪಲ್ ನೋಡಿ, ಮೋಕ್ಷ ಕೊಡೋದಾರು ಪರಮಾತ್ಮ. ಯಾರ ಬಗ್ಗೆ ತಿಳ್ಕೊಬೇಕಾಯ್ತಾವೀಗ? ಪರಮಾತ್ಮನ ಬಗ್ಗೆ. ಸೊ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದಿಂದ ಮೋಕ್ಷ ಹೊರತು ಲೋಕದ ಜ್ಞಾನದಿಂದ ಮೋಕ್ಷ ಇಲ್ಲ. ಲೋಕದ ಜ್ಞಾನದಿಂದ ಲೋಕದ ಕೆಲಸ ಆಗುತ್ತೆ ಹೊರತು ಪರಲೋಕದ ಕೆಲಸ ಆಗೋದಿಲ್ಲ. ಇದೆಲ್ಲ ಗಟ್ಟಿ ಮಾಡಿದರೆ ಯಾರೂ ಓದೋದು ಬಿಡೋದಿಲ್ಲ. ಅರ್ಥ ಆಯ್ತಾ? ಎಲ್ಲರೂ ಕೂಡ ಯಾಕಂದ್ರೆ ನಿರ್ವಾಹ ಬೇರೆ ದಾರಿ ಇಲ್ಲ ಮೇಲೆ ಓದಲೇಬೇಕಲ್ಲ. ಈ ಬೇಕಾಷ್ಟು ದಾರಿ ಇದೆ. ನಮ್ಮ ಶಿಷ್ಯರಾದ ಸಾಕು ಮೋಕ್ಷ ಗ್ಯಾರಂಟಿ ಇಲ್ಲ ಹೇಳಿಬಿಟ್ರೆ ಓದ್ತಿ ಯಾಕೆ ಓದ್ತಾನೆ ಅವನು? ಅಷ್ಟೇ ಮಾಡ್ತೀನಿ ಅಂತಾನೆ. ಸುಲಭ ತಾನೇ ಇದು. ಹೇಳಿದ ಕೆಲಸ ಮಾಡ್ಕೊಂಡಿರೋದು ಎಷ್ಟೋ ಸುಲಭ. ಎಷ್ಟೋ ಕೆಲಸ ಹೇಳಿ ಮಾಡ್ತೀನಿ, ನನಗೆ ಮಾಡ್ಲಿಕ್ಕೆ ಬರೋದು, ನೀವು ಹೇಳಿದರೆ ಮಾಡ್ತೀನಿ ಅಂತಾರಲ್ಲ ಹಾಗೆ. ಆ ರೀತಿ ಜವಾಬ್ದಾರಿ ಯಾರೂ ಹೊತ್ಕೊಂಡಾಗಿಲ್ಲ. ದೇವಹೂತಿ ದೇವಿ ತಾಯಿ ಪರಮಾತ್ಮಗೆ ಮೋಕ್ಷಕ್ಕೆ ಹೇಗೆ ಹೋಗಬೇಕು ಅಂದರೆ ನೀನೇ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಮ್ಮ ಅಂತ ಹೇಳಲಿಲ್ಲ. ಮೋಕ್ಷ ಈ ದಾರಿಯಲ್ಲೇ ಹೋಗಬೇಕು. ಪರಮಾತ್ಮ ಯಾರಿಗೆ ಎಕ್ಸೆಪ್ಷನ್ ಕೊಡಲಿಲ್ಲ? ಸ್ವಂತ ತನ್ನ ತಾಯಿಗೆ ಎಕ್ಸೆಪ್ಷನ್ ಕೊಡಲಿಲ್ಲ. ಇನ್ನು ಕಂಡವ್ರು ಎಕ್ಸೆಪ್ಷನ್ ಕ್ಲೇಮ್ ಮಾಡೋಕ್ಕೆ ಬರುತ್ತಾ? ಯೋಚನೆ ಮಾಡಬೇಡ, ನಾನು ನಂಬಿಡುವ ಕೆಲಸ ಆಗುತ್ತೆ ಅಂತ ಹೇಳಬಾರ್ದ. ನನ್ನ ನಂಬಿ ಏನೂ ಉಪಯೋಗ ಇಲ್ಲ ಅಂತ ಹೇಳಬೇಕು. ನನ್ನ ಏನೂ ಉಪಯೋಗ ಇಲ್ಲ, ಐ ಕ್ಯಾನ್ ಗೈಡ್ ಯು ಅಷ್ಟೇ ಹೊರತು ಏನು ಮಾಡೋಕ್ಕೆ ರುದ್ರದೇವ್ರು ಏನು ಹೇಳಿದರು? ಕರ್ಣ ಪಿಶಾಚಿಗಳಿಗೆ ಅಷ್ಟು ಕಷ್ಟಪಟ್ಟು ಸೋತ್ಬಿಟ್ಟು ನೋಡಿ ನಾನು ಮೋಕ್ಷ ಕೊಡೋ ದೇವರಲ್ಲ ಹೇಳಿಬಿಟ್ರೆ ಸ್ಪಷ್ಟ. ಇದನ್ನು ಎಲ್ಲರೂ ಹೇಳಬೇಕಿದ್ರು. ಅವರೇ ಹೇಳಿದ ಮೇಲೆ ಇಳಿದವ್ರು ಏನು ಹೇಳಬೇಕೀಗ? ನೋಡು, ನನ್ನ ನಂಬೇಡ, ಜ್ಞಾನ ನಂಬು. ಜ್ಞಾನಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟಕ್ಕೆ ನಾವು ಗೈಡ್ ಮಾಡ್ಬೋದೇ ಹೊರತು
ಆ 100% ಜ್ಞಾನ ಮೋಕ್ಷ ಎರಡೂ ಕೊಡೋದಂದರೆ ವಾಯುದೇವರೊಬ್ಬರೇ. ಫೈನಲ್ ದೇವರು, ಅದು ವಿಚಾರ ಬೇರೆ. ಜೀವನದಲ್ಲಿ ಅವರೊಬ್ಬರೇ. ಇದನ್ನೆಲ್ಲ ಸರಿಯಾಗಿ ಹೇಳಿದರೆ ಯಾರೂ ಕೂಡ ಓದದೇ ಇರೋದಿಲ್ಲ. ಇವತ್ತು ಓದೋ ಸಂಖ್ಯೆ ಎಷ್ಟು ಕಡಿಮೆ ಇದೆ ನಿಮಗೆ ಗೊತ್ತಲ್ಲ. ಊಟದ ಸಂಖ್ಯೆ ಎಷ್ಟು ಬರ್ತಾರೆ, ಉಪನ್ಯಾಸಕ್ಕೆ ಎಷ್ಟು ಜನ ಇರ್ತಾರೆ, ಪಾಠಕ್ಕೆ ಎಷ್ಟು ಜನ ಇರ್ತಾರೆ. ಒಂದೊಂದು ಸೊನ್ನೆ ತೆಗಿತಾ ಹೋಗಬೇಕು, ಕೊನೆಗೆ ಸೊನ್ನೆ ಒಂದೇ ಉಳಿತದೆ ಅಷ್ಟೇ ಹೊರತು ಇಡೀ ಕಾರಣ ಇರೋದು ಜನಕ್ಕೆ ಗೊತ್ತಿಲ್ಲ. ಅದು ಸಮಸ್ಯೆ ಇರೋದು. ಹೇಳಲಿಲ್ಲ ನಾ ಪರೀಕ್ಷೆ ಹಿಂದಿನ ದಿವಸ ಕ್ಲಾಸ್ಗಳಿಗೆ ಕ್ಲಾಸ್ ಆಗ್ತಾರೆ, ಯಾರೂ ಅಟೆಂಡೆನ್ಸ್ ತೊಗೊಳೋದಿಲ್ಲ. ಎಲ್ಲ ಫುಲ್ ಇರ್ತಾರೆ. ಯಾತಕ್ಕೆ ಅಂದರೆ ಅಟೆಂಡೆನ್ಸ್ಗೋಸ್ಕರ ಬರೋಲ್ಲ, ಅವರು ಪಾಠಕ್ಕೋಸ್ಕರ ಬರ್ತಾರೆ. ಮೊದಲೆಲ್ಲ ಏನು ಮಾಡ್ತಾರೆ, ಅಟೆಂಡೆನ್ಸ್ ತೊಗೊಳತ್ತು ಬೆಸ್ಟ್ ಬರೀ ಕೈಲಿ ಬಂದು ತಷ್ಟ ಇದ್ದೋಗ್ಬಿಡೋದು. ಅಟೆಂಡೆನ್ಸ್ ತಂದಿಲ್ಲ ಅಂತೇಳಿ ಕೈ ನೋಡ್ತಾರೆ ಫಸ್ಟು. ಎಷ್ಟು ಬರ್ತು ಬಂದಿದ್ದಾರೆ ಅಂದರೆ ನಾವು ಹೋಗ್ಬೋದು. ಅವಾಗ ಏನೂ ಇಲ್ಲ, ಯಾಕೆ ಗೊತ್ತಿದೆ ಅವರಿಗೀಗ. ಮೋಸ್ಟ್ ಇಂಪಾರ್ಟೆಂಟ್ ಅದು ಲಾಸ್ಟ್ ಕ್ಲಾಸಸ್ ಹೇಳೋದೆಲ್ಲ ಹೇಗಿರುತ್ತೆ, ಯಾವುದೋ ಬೇರೆ ಮೋಸ್ಟ್ ಎಕ್ಸಾಮ್ ಓರಿಯೆಂಟೆಡ್ ಇರೋದ್ರಿಂದ ಎಲ್ಲರೂ ಬರ್ತಾರೆ. ಆ ರೀತಿ ಟ್ರೈನಪ್ ಮಾಡಬೇಕು. ಆಗ ಪಾಠ ಬೇಡ ಅಂದರೆ ಬರ್ತಾರೆ ಜನ. ಇವು ಬೇಕು ಅಂದರೆ ಬರ್ತಾ ಇರೋ ಕಾರಣ ಇಂಪಾರ್ಟೆನ್ಸ್ ಗೊತ್ತಿಲ್ಲ ಅವರಿಗೆ. ಇದು ಆಪ್ಷನಲ್ ಅಂತ ತಿಳ್ಕೊಂಬಿಟ್ಟಿದ್ದಾರೆ, ಅಥವಾ ಆದಷ್ಟು ಬಿಟ್ಟರೆ ಭಾರಿ ಒಳ್ಳೆಯದು ಅಂಥೇಳಿ. ಇಲ್ಲಿಗೆ ಜ್ಞಾನ ಅದೇ ಹೇಳಿದ್ದೀಗ, ಲೌಕಿಕ ಜ್ಞಾನ ಬರುತ್ತೆ. ಜ್ಞಾನದಿಂದ ಏನು ಬರುತ್ತೆ, ಸಂಬಳ ಬರುತ್ತೆ, ಆಮೇಲೆ ಪ್ರಮೋಷನ್ ಬರುತ್ತೆ. ಈ ದೇವ್ರು ಹೇಳಿದ ಕೆಲಸ ಮಾಡಿದರೆ, ಇವ್ರದ್ದು ಆಫೀಸ್ನಲ್ಲಿ ದುಡ್ಡು ಕೊಡ್ಬೇಕಾದ್ರೆ ಆಫೀಸ್ ಕೆಲಸ ಮಾಡಬೇಕು, ಮನೆಯಲ್ಲಿ ಊಟ ಹಾಕಬೇಕಾದ್ರೆ ಮನೆ ಕೆಲಸ ಮಾಡಬೇಕು, ಹೌದು ತಾನೆ? ಅದೇ ರೀತಿ ಬೇರೆ ಮೋಕ್ಷ ಕೊಡೋದು ದೇವ್ರು ಹೇಳಿದ ಕೆಲಸ ಮಾಡೋದು. ಯಾರು ಮೆಚ್ಚಬೇಕೋ ಅವ್ರು ದೇವ್ರು ಹೇಳಿರೋದೇನು, ಆಹಾರ ಸಂಧ್ಯಾಮುಪಾಸೀತ ಇಲ್ಲಿ ಹೇಳ್ತಾರೆ, ಯತ್ಕರೋಷಿ ಯದಸ್ನ್ಯಾಸಿ ಇವೆಲ್ಲ ದೇವ್ರು ಹೇಳ್ತಾ ಇದ್ದಾರೆ. ಇದನ್ನು ನಾವು ಮಾಡಿದೆ ಬೇರೆ ಮಾಡಿದರೆ ಕೊಡೋದಿಲ್ಲ. ಎಲ್ಲ ಆಫೀಸ್ನಲ್ಲಿ ಭಾರಿ ಕೆಲಸ ಮಾಡಿದರೆ ದುಡ್ಡು ಅಲ್ಲಿ ಕೇಳೋದು, ನಾನು ಕೊಡೋದಿಲ್ಲ ಅಂತ. ಎಲ್ಲಿ ಕೆಲಸ ಮಾಡ್ತಾನೋ ಅಲ್ಲಿ ದುಡ್ಡು ಕೊಡ್ತಾರೆ ಹೊರತು ಬೇರೆ ಕಡೆ ಕೊಡೋದಿಲ್ಲ. ಅವೆಲ್ಲ ಕಾಮನ್ ಸೆನ್ಸಿಗೆ ಗೊತ್ತಾಗೋ ವಿಚಾರ. ಬಟ್ ಅದನ್ನು ಸರಿಯಾಗಿ ತಿಳ್ಕೊಂಡಾಗ ಅವರಿಗೆ ಆಲ್ ಕಮಿಟ್ಮೆಂಟ್ ಕೆಲಸ ಮಾಡ್ತಾರೆ. ಹಾಂ, ಇದು ಬರುತ್ತೆ. ಅದೆಲ್ಲ ಯಾಕೆ ನೋಡುತ್ತೆ, ಇಲ್ಲೇ ಬರೋದಲ್ಲ. ಅದನ್ನೇ ಈ 2ನೇ ಅಧ್ಯಾಯದಲ್ಲಿ ಬರೋ 3ನೇ ಅಧ್ಯಾಯದಲ್ಲಿ ಬರೋ ಪ್ರಶ್ನೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾರೆ. ಆಲ್ ಅಬೌಟ್ ಕರ್ಮಯೋಗ. ಇನ್ನೂ ಸ್ಟಾರ್ಟಾಗಿ ಹೇಳಿ, ಹೆಸರೇ ಕರ್ಮಯೋಗ ಅಂತೇಳಿ. ನೀವು ಏನೇನು ಕೇಳ್ಬೋದು ಎಲ್ಲದಕ್ಕೂ ಉತ್ತರ ಕೊಟ್ಬಿಡ್ತಾರೆ. ಕೇಳದೇ ಇರೋದಕ್ಕೂ ಕೊಡ್ತಾರೆ. ಹೇಳಿದ್ದಿಲ್ಲ ನೀವು ಫಸ್ಟ್ ವಾಕ್ಯ ನೋಡಿ, ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ನ ಕರ್ಮಣಾಂ ಅನಾರಂಭಾತ್. ವಿಹಿತ ಕೆಲಸ ಅಂತ ಎಲ್ಲಿ ಕರ್ಮ ಅಂತ ಹೇಳ್ತಾರೋ ವಿಹಿತ ಕೆಲಸ ಮಾಡೋದು ದುಡ್ಡು ಕೊಡ್ತಿರೋದು ಹೇಳಿ ಕೆಲಸ ಮಾಡೋ ಅಂತ ಅರ್ಥ. ಎಲ್ಲರೂ ಕೊಡೋದಿಲ್ಲ. ನಾ ಕರ್ಮಣಾಂ ಅನಾರಂಭಾತ್. ಕರ್ಮಾಚರಣೆ ಮಾಡದೆ ಹೋಗಿಬಿಟ್ರೆ ಪುರುಷ ನೈಷ್ಕರ್ಮ್ಯಂ ನಾ ಅಶ್ನುತೆ, ನೈಷ್ಕರ್ಮ್ಯ ಹೊಂದೋದಿಲ್ಲ. ನೈಷ್ಕರ್ಮ್ಯ ಅಂದರೆ ಮೋಕ್ಷ ಅಂತ ಅರ್ಥ. ಮೋಕ್ಷ ಇಲ್ಲಿ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂದರೆ, ಮೋಕ್ಷಕ್ಕೆ ನೈಷ್ಕರ್ಮ್ಯ ಅಂತ ಹತ್ತಕ್ಕೆ ಹೆಸರಿದೆ ಅಂತ ಕೇಳಿದರೆ ಕರ್ಮದ ಬಂಧನ ಇಲ್ಲ. ಇವರೇನು ಕರ್ಮನೇ ಇಲ್ಲ ಅಂತ ತಿಳ್ಕೊಂಬಿಡಿ. ಮೋಕ್ಷದಲ್ಲಿ ಕರ್ಮನೇ ಇಲ್ಲ ಅಲ್ಲ, ಕರ್ಮದ ಬಂಧನ ಇಲ್ಲ. ಗೊತ್ತಾಯ್ತಾ? ಈ ಕರ್ಮ ಬಿಡೋದ್ರೆ ಹಾಗಿದ್ರೆ ಕರ್ಮದ ಬಂಧನ ಇಲ್ಲ ಅಂದಮೇಲೆ ಇಲ್ಲಿ ಕರ್ಮ ಬಿಡ್ಬೋದಲ್ಲ ಅಂದರೆ ಇಲ್ಲಿ ಬಂಧನ ಇದೆ, ಅಲ್ಲಿ ಬಂಧನ ಇಲ್ಲ. ರಿಟೈರ್ಡ್ ಪರ್ಸನ್ ಆಫೀಸ್ಗೆ ಹೋಗಬೇಕಿಲ್ಲ, ಟೈಮಿಂಗ್ಸ್ ಪ್ರಶ್ನೆ ಬರೋದಿಲ್ಲ ಈಗ. ಯಾಕೆ? ಆಯ್ತು ಹೋಯ್ತು, ರಿಲೀವ್ ಅವನಿಗೆ ರಿಲೀವ್. ಅದು ಮೋಕ್ಷಕ್ಕೆ ಹೋದ್ಮೇಲೆ ಅವನು ಊಟ ತಿಂಡಿ ಬಿಡಬೇಕು ಅಂತಲ್ಲ. ಯಾವ್ದು ಬಿಡ್ತಾನೆ ಅವನಿಗೆ? ಆಫೀಸ್ ಕೆಲಸ ಬಿಡ್ತಾನೆ ಹೊರತು ಊಟ ತಿಂಡಿ ನಾರ್ಮಲ್ ಜಾಸ್ತಿನೇ ಮಾಡ್ತಾನೆ. ಯಾಕೆ ಟೈಮ್ ಸಿಗುತ್ತಲ್ಲ, ಅವಸರ ಇರೋದಿಲ್ಲ, ಅದೇ ಆರಾಗ ಮಾಡ್ತಾನೆ. ಅದಲ್ಲ, ಅದು ಎಲ್ಲ ಕರ್ಮ ಇಲ್ಲದ ಜಾಗ ಒಂದಿಲ್ಲ. ಇದು ಮುಖ್ಯ. ಯಾವುದೇ ಕರ್ಮ ಮಾಡದೆ ಸುಮ್ಮನೆ ಇರ್ತೇನೆ ನಾನು ಅಂತ ಹೇಳೋ ಜಾಗ ಒಂದೊಂದು ಸಿಗೋದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕಿದ್ರೆ. ನ ಕರ್ಮಣ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷ ಅಶ್ನುತೆ. ನೈಷ್ಕರ್ಮ್ಯಂ ಪುರುಷ ಅಶ್ನುತೆ. ಎಷ್ಟೋ ಸರ್ತಿ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ತಾನೆ, ಯಾರು ಬಂದು ಕೆಲಸ ಸಿಕ್ಕಿಲ್ಲ ಅಂತಾನೆ. ಮನೇಲಿ ಮಾಡ್ತಿದ್ದೆ, ಈ ಕೆಲಸಕ್ಕೆ ಸಂಬಳ ಕೊಡ್ತಾರಾ? ಕೊಡೋದಿಲ್ಲ. ಬೇರೆ ಕಡೆ ಕೆಲಸ ಮಾಡಿದ್ರೆ ಸಂಬಳ ಕೊಡೋದು. ಕೆಲಸ ಇಲ್ಲ ಅಂತಾನೆ ಹೇಳೋದು ಅವನು. ಆ ದೃಷ್ಟಿಯಿಂದ ಮನೆ ಕೆಲಸನ ಹೇಗೆ ದುಡ್ಡು ತರೋ ಕೆಲಸ ಅಂತ ಕರೆಯೋದಿಲ್ವ, ಆ ದುಡ್ಡು ಖರ್ಚು ಮಾಡೋ ಕೆಲಸ ಇದು. ಬೇರೆ ಕಡೆ ದುಡ್ಡು ತಂದಿರ್ತಾರೆ, ಇಲ್ಲಿ ಖರ್ಚು ಮಾಡಬೇಕಾದ್ರೆ ಇಲ್ಲಿ ದುಡಿಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಲ್ಲ, ಕರ್ಮವಿಲ್ಲದಿರುವಿಕೆ. ಮೋಕ್ಷದಲ್ಲಿ ಕರ್ಮವಿಲ್ಲದಿರುವಿಕೆ ಇದೆ. ಯಾತಕ್ಕೆ? ಅಷ್ಟು ಕರ್ಮ ಎಲ್ಲೂ ಮಾಡೋದಿಲ್ಲ, ಬಟ್ ಬೈಂಡಿಂಗ್ ಅಲ್ಲ. ಅರ್ಥ ಆಯ್ತಾ? ಈಗ ಬೈಂಡಿಂಗ್ ಅಲ್ಲ, ಇಲ್ಲಿ ಬೈಂಡಿಂಗ್. ನೈಷ್ಕರ್ಮ್ಯ ಶಬ್ದಕ್ಕೆ ಏನು ತಿಳ್ಕೊಂಡ್ರು ಅವರು? ಕರ್ಮ ಇಲ್ಲದಿರಬೇಕೆ ಅಂತ ತಿಳ್ಕೊಂಡ್ರು. ಅಲ್ಲ, ಕರ್ಮ ಬಂಧನ ಇಲ್ಲದಿರುವಿಕೆ ಅಂತ ಅರ್ಥ. ಕರ್ಮ ಬಂಧನವಿಲ್ಲದಿರುವಿಕೆ ಆಗಲಿಲ್ಲ. ಕರ್ಮ ಮಾಡಾಗ ಇಲ್ಲ, ವಿಧಿನೇ ಇಲ್ಲ ಅಂದಮೇಲೆ ನಿಷ್ಕಾಮ ಕರ್ಮ ಪ್ರಶ್ನೆ ಏನು ಬಂತಿಲ್ಲ. ನಿಷ್ಕಾಮ ಕರ್ಮ ಮಾಡಿದವರೇ ಅಲ್ಲಿಗೆ ಹೋಗೋದು, ಮತ್ತೆ ನಿಷ್ಕಾಮ ಕರ್ಮ ಪ್ರಶ್ನೆ ಬರಲಿಲ್ಲ, ಮಾಡಿದವರು ಹೋಗೋದೇ ಇಲ್ಲ. ಅದು ನೈಷ್ಕರ್ಮ್ಯ ಶಬ್ದಕ್ಕೆ ಅವ್ರು ತಿಳ್ಕೊಂಡು ಕರ್ಮವಿಲ್ಲದಿರುವಿಕೆ ಅಂತ ಅರ್ಥ ಮಾಡ್ಕೊಂಬಿಟ್ರು. ಕರ್ಮ ಬಂಧನವಿಲ್ಲದಿರುವಿಕೆ. ನಾಡಿಂದ ಫ್ರೀ ಅಂದ್ಬಿಟ್ರೆ ಏನರ್ಥ? ಪರೀಕ್ಷೆ ಮುಗೀತು. ಫ್ರೀ ಅಂದ್ಬಿಟ್ರೆ ಏನರ್ಥ? ಉಳಿದು ಎಲ್ಲ ಕೆಲಸ ಯಾವುದೂ ಬಿಟ್ಟಿಲ್ಲ, ಪರೀಕ್ಷೆಯ ವಿಷಯ ಬಿಗಿ ಅಷ್ಟೇ.
ಪರೀಕ್ಷೆಯ ಬಂಧನ ಇಲ್ಲ. ಉಳಿದೆಲ್ಲ ಬಂಧನ ಇದ್ದೇ ಇದೆ. ಉಳಿದ ಮನೆ ಶುರು ಮಾಡ್ತಾರೆ, ಇಷ್ಟು ದಿವಸ ಪರೀಕ್ಷೆ ಬಿಟ್ಟಿದ್ವಿ, ಈಗಾಗಲೇ ಹೋಗ ಅಂತ ಹೇಳ್ತಾರೆ. ಇಷ್ಟು ದಿವಸ ಹೇಳ್ತಾರಲ್ಲ ಕೆಲಸ ಯಾತಕ್ಕೆ, ಪಾಪ ಓದ್ತಾನೆ ಹುಡುಗ ಅಂಥೇಳಿ. ಈಗ ಮುಗೀತಲ್ಲ, ನೀನೇ ಹೋಗೀಗ. ಬೇರೆ ತಾವೇ ಹೋಗ್ತಿರ್ತಾರೆ, ಎಲ್ಲ ಬಿಟ್ಟು ನೀನೇ ಹೋಗಿದ ಮೇಲೆ ಈಗ ಬೇರೆ ಕೆಲಸ ಇಲ್ವಲ್ಲ ನಿನಗೀಗ. ಅದನ್ನರ್ಧಕ್ಕೆ ಏನಾಯ್ತು, ಈಗ ಕರ್ಮವಿಲ್ಲದೇಕೆ ಆಗಲಿಲ್ಲ, ಆ ಕರ್ಮ ಬಂಧನ ಇಲ್ಲದಿರಬೇಕೆ ಎಂಬುದೇ ಅರ್ಥ. ನಚಕ ಅವರು ಮುಕ್ತಿಯಲ್ಲಿ ಮಾಡೋದು ಅಭ್ಯಾಸ ಬಲ ಅಷ್ಟೇ ಅಲ್ಲ, ಖುಷಿ ಅದು. ಅಭ್ಯಾಸ ಬಲ ಅಂಬೋದು ಖುಷಿಗೆ ಬಂದಿರೋದು. ಅವರು ಖುಷಿಗೆ ಕೆಲಸ ಮಾಡ್ತಾರೆ. ಬೇಡ ಅಂದರೂ ಕೆಲವರೆಲ್ಲ ಭಾರಿ ಹೆಚ್ಚು ಕೆಲಸ ಮಾಡ್ತಾರೆ, ಏನೂ ಕೇಳೋದೇ ಇಲ್ಲ. ಪೇಯ್ಡ್ ಸರ್ವೆಂಟ್ಗಿಂತ ಆನರಿ ವರ್ಕ್ ಜಾಸ್ತಿ ಮಾಡೋರಿದ್ದಾರೆ. ಎಷ್ಟೋ ಜನ ಇವತ್ತು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾರೆ ಆನರಿಯಾಗಿ, ಭಾಳ ಕಮಿಟೆಡ್ಡಾಗಿ ಮಾಡ್ತಾರೆ. ಎಷ್ಟೋ ಜನ ಸಂಸಾರ ಬಿಟ್ಟು ಮಾಡೋರು ಇದ್ದಾರೆ ನೋಡಿದ್ದೀನಿ. ಮನೆ ಮಠ ಬಿಟ್ಟು ಒಂದು ಕಡೆ ಏನು ಬಿಡ್ತಾರೆ, ಅವರಿಗೆಲ್ಲ ಅನುಕೂಲ ಮಾಡಿಕೊಟ್ಟು ಬಂದಿದ್ದೇನೆ, ಸರ್ವಿಸ್ ಮಾಡ್ಕೊಂಡಿರ್ತೇನೆ ಅಂತೇಳಿ. ಸಂಬಳ ಏನೂ ಇಲ್ಲ, ತಮ್ಮ ಪೆನ್ಷನ್ ದುಡ್ಡಲ್ಲಿ ತಾವು ಬದುಕಬೇಕಲ್ಲಿ. ಇಲ್ಲಿ ಸಂಬಳ ತೊಗೊಳೋದಿಲ್ಲ. ಕ್ವಾಲಿಟಿ A1 ಕ್ವಾಲಿಟಿ ಮಾಡ್ತಾರೆ. ಅದು ಸಂಖ್ಯೆ ಕಡಿಮೆ ಆಗ್ತಾಯಿದೆ, ಬಟ್ ಇದೆ ಅದು ಕಾನ್ಸೆಪ್ಟ್. RSSನಲ್ಲಿ ಭಾಳ ಜನ ಇದ್ದಿದ್ದು ಹಾಗೇ ಮೊದಲು, ಈಗ ಅದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಿರ್ಬೋದು, ಏನು ಅವ್ರ ವಿಷಯ ಅವ್ರಿಗೆ ಗೊತ್ತದು, ಅಲ್ಲಿದ್ದವ್ರಿಗೆ ಗೊತ್ತಿರುತ್ತದೆ. ಮೊದಲೆಲ್ಲ ಆ ಥರ ಟೋಟಲ್ ಡೆಡಿಕೇಶನ್ ಅವರಿಗೆ. ಆಗಿನ ಕಾಲಕ್ಕೆ MA PhD MSc PhD ಏನೇನೋ ಮಾಡಿದವರೆಲ್ಲ ಪೂರ್ತಿ ಮದುವೆ ಕೂಡ ಆಗದೇ ಕೆಲಸ ಮಾಡಿದ್ದಾರೆ ಗೊತ್ತು. ತುಂಬ ಜನಗಳು ತಮ್ಮದೇ ದುಡ್ಡು ಹಾಕಿ ಮಾಡಿದ್ದಾರೆ ಕೆಲಸನ. ಅವರಿಗೆಲ್ಲ ಬರೀ ಭಕ್ತಿ, ದೇಶಭಕ್ತಿ, ಅದೇ ಕಾನ್ಸೆಪ್ಟ್ ಇದ್ದ ಕಾಲ ಅದು. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಅವ್ರ ಮಾತಿಗೆ ಉತ್ತರ ಇದೆ, ಮುಮುಕ್ಷೋಹೋ ಕರ್ಮ ಸನ್ಯಾಸ ವಿಧಾನಾತ್. ಬೇರೆಯವ್ರ ಅರ್ಥ ಏನು ಮಾಡ್ಕೊಂಡ್ರು ಗೊತ್ತಾ, ಮೋಕ್ಷದಲ್ಲಿ ಕರ್ಮ ಇಲ್ಲ ಅಂದಮೇಲೆ ಕರ್ಮ ಇಲ್ಲ ಅಲ್ಲಿ, ಇಲ್ಲಿ ಕರ್ಮ ಬಿಟ್ಬಿಟ್ರೆ ಪ್ರಾಕ್ಟೀಸ್ ಆಗುತ್ತೆ, ಕರೆಕ್ಟಾಗಿರ್ಬೋದು ಅಂತಾಯಿತು. ಮುಮುಕ್ಷೋಹೋ ಕರ್ಮ ಸನ್ಯಾಸ ವಿಧಾನಾತ್ ಅಂತ ಹೇಳಿದರು. ಅಲ್ಲ, ಅದಕ್ಕೆ ಉತ್ತರ ತಕ್ಷಣ ಮುಂದೆ ಮಾತು ಉತ್ತರ ಐತೆ. ನಚ ಸನ್ಯಾಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಸನ್ಯಾಸ ತೊಗೊಂಡು ಮಾತ್ರಕ್ಕೇ ಮೋಕ್ಷ ಸಿಗೋದಿಲ್ಲ. ಸನ್ಯಾಸ ತೊಗೊಂಡು ಮಾತ್ರಕ್ಕೆ ಮೋಕ್ಷ ಸಿಗೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಸನ್ಯಾಸ ತೊಗೊಂಡ್ರೆ ಮೋಕ್ಷ ಸಿಗೋದಾದರೆ ಗೊತ್ತಾಯ್ತು, ಎಲ್ಲರೂ ಸನ್ಯಾಸಿಗಳಾಗಿಬಿಡ್ತಾರೆ. ಅಷ್ಟೇ ಒಂದು ಸ್ಟೇಜಲ್ಲಿ ಸನ್ಯಾಸಿಗಳಾಗಿಬಿಡೋರು. ಅಲ್ಲ, ಬರೀ ಸನ್ಯಾಸದಿಂದ ಮೋಕ್ಷ ಇಲ್ಲ, ಬರೀ ಕರ್ಮ ಮಾಡೋದ್ರಿಂದನೂ ಮೋಕ್ಷ ಇಲ್ಲ. ಎರಡೆರಡು, ಬರೀ ಕರ್ಮದಿಂದ ಮೋಕ್ಷ ಇಲ್ಲ, ಬರೀ ಕರ್ಮ ಸನ್ಯಾಸದಿಂದನೂ ಮೋಕ್ಷ ಇಲ್ಲ. ಸನ್ಯಾಸನಾದೇವ, ಸನ್ಯಾಸನ ಬೇಡ ಅನ್ನಲಿಲ್ಲ, ಅಷ್ಟು ಮಾತ್ರಕ್ಕೆ ಸಾಕು ಅಂತ ತಿಳ್ಕೊಳ್ಬೇಡ. ಸಿದ್ಧಿಂ ಅಂದರೆ ಮೋಕ್ಷಂ, ಸಮಧಿಗಚ್ಚತಿ ಹೊಂತಾನೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೆನ್ಪಿಟ್ಕೋಬೇಕು, ಬರೀ ಕರ್ಮದಿಂದ ಕರ್ಮಾಚರಣೆ ಬಿಡೋದರಿಂದ ಎಂದು ನೈಷ್ಕರ್ಯಂಬ ಎಂಬ ಹೆಸರಿನ ಮುಕ್ತಿಯನ್ನು ಪಡೆಯಲಾರ. ಅದೇ ರೀತಿ ಬರೀ ಸನ್ಯಾಸ ತಗೊಳ್ಳೋದರಿಂದ ಸಿದ್ಧಿ ಎಂದು ಹೊಂದೋದಿಲ್ಲ. ಅವ್ರ ಮಾತಿಗೆ ನೇರ ಉತ್ತರ ಇದೆ. ಮುಮುಕ್ಷೋಹೋ ಕರ್ಮ ಸನ್ಯಾಸ ವಿಧಾನಾತ್ತಲ್ಲ. ಸನ್ಯಾಸಿಗಳಿಗೆ ಕರ್ಮ ಇಲ್ಲ ಅಂತ ಯಾರು ಹೇಳಿದರು ಫಸ್ಟ್ ಇವರಿಗೆ? ಸನ್ಯಾಸಿಗಳಿಗೆ ಜಪತಪ ಭಾರಿ ಜಾಸ್ತಿ ಇದೆ. ಇವರೆಲ್ಲ 10-50 ಮಾಡ್ಕೊಂಡಿರುವ ಸನ್ಯಾಸಿಗಳಾಗಿ ಮಾಡಬಾರ್ದು. 3,000 ಮಾಡಬೇಕು ಅವ್ರು. ಗೊತ್ತಾಯ್ತಾ? ಬಂಧನ ಜಾಸ್ತಿ ಆಗುತ್ತೆ ಅವ್ರ ಕರ್ಮದ ಬಂಧ. ಅವ್ರ ಕರ್ಮದ ಬಂಧನ. ಅಂದರೆ ಕರ್ಮವಿಲ್ಲದ ಕೆಲಸ ಅಂತ ಒಂದಿಲ್ಲ. ಪ್ರತಿಯೊಂದು ಕೆಲಸದಲ್ಲೂ ಏನಿದೆ, ಅದನ್ನು ನೆಕ್ಸ್ಟ್ ವಾಕ್ಯ ಅದೇನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿಯ ಕರ್ಮ ಕೃತೆ. ನಹಿ ಭಾಷೆ ಎಲ್ಲ ಒಟ್ಟಿಗೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ. ಕಾರ್ಯತೆ ಹಿ ಅವಶ್ಯಃ ಕರ್ಮ ಸರ್ವ ಪ್ರಕೃತಿತೈ ಗುಣೈ. ಎರಡು ಸೇರಿಸಿದೆ, ಮುಂದೆ ಬರುತ್ತೆ, ಎರಡು ಸೇರಿಸೇ ಬರುತ್ತೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ. ಕಶ್ಚಿತ್ ಯಾರೂ ಸಹ ಅಕರ್ಮಕೃತ್, ಯಾವುದೇ ಕರ್ಮವನ್ನು ಮಾಡದೇನೆ ಕ್ಷಣಮಪಿ ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷಣ ಕೂಡ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕಾರ್ಯತೆ ಹಿ ಅವಶ್ಯಃ ಕರ್ಮ ಸರ್ವ ಪ್ರಕೃತಿಜೈ ಗುಣೈ. ಪ್ರತಿಯೊಬ್ಬರೂ ಕೂಡ ಪ್ರಕೃತಿಯ ಗುಣಗಳು ಅಂದರೆ ಸತ್ವಾದಿ ಗುಣಗಳು. ಗುಣಗಳಿಗೆ ತಕ್ಕಂತೆ ಏನು ಮಾಡ್ತಾನೆ? ಅವಶ್ಯ ಭಗವದ್ ಅಧೀನನಾಗಿ ಕೆಲಸ ಮಾಡೇ ಮಾಡ್ತಾನೆ. ಅಂದರೆ ಆಬ್ಸಲ್ಯೂಟ್ಲಿ ಆ್ಯಕ್ಷನ್ಲೆಸ್ನೆಸ್ ಎಂಬುದು ಟೋಟಲಿ ಇಂಪಾಸಿಬಲ್. ಅವಾಗ ಹೇಳ್ತಾರೆ, ಸುಮ್ಮನೆ ಕೂತ್ಬಿಟ್ರೆ, ಸುಮ್ಮನೆ ಕೊಡೋದು ಕರ್ಮ, ಸುಮ್ಮನೆ ಕೊಡೋದು ಕರ್ಮನೇ. ಮಲಗಿಬಿಟ್ರೆ ಅದು ಕರ್ಮನೇ. ಗೊತ್ತಾಯ್ತಾ? ಇನ್ನೂ ಅದಕ್ಕೆ ಹೆಚ್ಚು ಡೇಂಜರಸ್ ಕರ್ಮ. ಈಗ ಉಳಿದವ್ರಿಗೆ ಹೆಚ್ಚು ದುಡಿಬೇಕಾಗಿ ಒಬ್ರಿಗೋಸ್ಕರ ಜಾಸ್ತಿ ದುಡಿಬೇಕಾಗತ್ತಾಗ. ಆದ್ದರಿಂದ ಸರಿಯಲ್ಲ. ಉಸಿರಾಟ ಕರ್ಮ. ಕಣ್ಣು ಮುಚ್ಚಿ ಕಣ್ಣು ತೆಗಿತಾರಲ್ಲ, ಎಪೆ ಇಕ್ಕೋದು, ಅದು ಕೂಡ ಗೊತ್ತಾಯ್ತು. ಅದು ಕರ್ಮ ಕಷ್ಟ ಅಂತ ಯಾವಾಗ ಗೊತ್ತಾಗುತ್ತೆ ಇವರಿಗೆ? ಅಂತ್ಯಕಾಲದಲ್ಲಿ. ಏನಿಟ್ಟರೆ ನುಂಗ್ಲಕ್ಕೆ ಬರೋದಿಲ್ಲ, ಬಾಯಿ ತೆಗಿಲಕ್ಕೆ ಬರೋದಿಲ್ಲ, ಆ ಸ್ಥಿತಿ ಬಂದುಬಿಡ್ತಾ. ಅದೆಲ್ಲ ಕರ್ಮ. ಅದು ಬಾಯಿ ತೆಗಿ ಕರ್ಮ. ಅದು ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ, ಅದು ಒಂದು ಕರ್ಮನೇ. ಆ ದೃಷ್ಟಿಯಿಂದ ಕರ್ಮ ಇಲ್ಲದೆ ಇರಬೇಕು ಅನ್ನೋದು ಇಲ್ಲವೇ ಇಲ್ಲ. ಹೇಗೆ ಮೂಕ ಒಂದೂ ಮಾತಾಡೋಕ್ಕೆ ಸಾಧ್ಯ ಇಲ್ವೋ, ಇವನು ಒಂದು ಕೆಲಸನೂ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಏನ ಜೀವನ ಸ್ವರೂಪದಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ದೇರ್ಫೋರ್ ಇದೆ. ಈ ಡೆಡ್ ಬಾಡಿ ಏನು ಮಾಡೋದಿಲ್ಲ, ಮಾತಾಡೋದಿಲ್ಲ. ಬರೀ ಕೆಲವರೆಲ್ಲ ಏನು ಮಾಡ್ತಿರ್ತಾರೆ,
ಒಂದು ಮಾತಾಡ್ಬಿಡೋ ಸಾಕು, ಒಂದು ಮಾತಾಡ್ಬಿಡೋ ಅಂತ. ಅವ ಹೇಳ್ತು ಒಂದು ಮಾತಾಡೋಕ್ಕೂ ಬರೋದಿಲ್ಲ, ಅದು ಉತ್ತರ ಅಲ್ಲಿ. ಇವತ್ತು ಡೆಡ್ ಅಂದ್ರೆ ಅರ್ಥೇನ, ಒಂದು ಮಾತಾಡೋಕ್ಕೂ ಬರೋದಿಲ್ಲ. ಆ ಗ್ಯಾರಂಟಿ ಮೇಲೆ ಕೆಡೋದು ಇವರು. ಇದವರೆ ಕೇಳೋಕ್ಕೆ ಹೋಗುತ್ತಿರಲಿಲ್ಲ, ಗ್ಯಾರಂಟಿ ಮಾತಾಡೋದಿಲ್ಲ ಅದು ಗೊತ್ತು ಅವರಿಗೆ. ಎಲ್ಲ ಕರೆಂಟ್ ಇಲ್ಲ, ಫ್ಯಾನ್ ಒಂದಕ್ಕೆ ಹಾಕು ಅಂದರೆ ಕರೆಂಟ್ ಇಲ್ಲ ಅಂದರೆ ಹಾಕ್ಲಿಕ್ಕೆ ವರ್ಕೇ ಮಾಡೋದು. ಒಂದಕ್ಕೆ ಹಾಕು ಎರಡಕ್ಕೆ ಹಾಕು ಪ್ರಶ್ನೆ ಬರೋದಿಲ್ಲ, ವರ್ಕೇ ಮಾಡೋದಿಲ್ಲ. ಅರಿತು ಪೆಣನೆಂದು ಪೇಳುವರು ಬುಧ ಜನ. ಹೇಳಿದ್ದೇನು, ವಾಯುದೇವರಿದ್ದರು ಮಾತಾಡ್ತಿದ್ರು, ಬರೀ ನಾವು ಉಸಿರಾಡ್ತೀವಿ ತಿಳ್ಕೊಳ್ಳಿ, ಸಾಧ್ಯ ಇಲ್ಲ. ಉಸಿರಾಡೋದೆಲ್ಲಕ್ಕೆ ಹೋಗ್ಬೇಕು, ಒಂದು ಸ್ವಲ್ಪ ಪ್ರಾಣಾಯಾಮ ಮಾಡೋಕ್ಕಾಗೋದಿಲ್ಲ, ಇನ್ನು ಬೇರೆ ಏನು ಮಾಡೋಕ್ಕಾಗತ್ತೆ. ಆ ದೃಷ್ಟಿಯಿಂದ ಅದು ಕರ್ಮವಿಲ್ಲದ ಸ್ಥಳ ಅಂತ ಒಂದಿಲ್ಲ, ಯಾರೂ ಹಾಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಮುಕ್ತಿಗೆ ಹೆಸರಿಲ್ಲ, ಅದು ಮಾಡೋಕ್ಕೆ ಬರೋದು ಇಲ್ಲ, ಎರಡೆರಡಾಯ್ತು. ಈಗ ನೈಷ್ಕರ್ಮ್ಯ ಶಬ್ದಕ್ಕೆ ಅರ್ಥ ಅಲ್ಲ, ಮತ್ತು ನೈಷ್ಕರ್ಮ್ಯ ಒಂದು ಅಬ್ಸಲ್ಯೂಟ್ಲಿ ಇಂಪಾಸಿಬಲ್ ಅದು. ಆದ್ದರಿಂದ ಹಾಗಿದ್ದು ಏನಾಯಿತು, ಮೋಕ್ಷ ಇಲ್ಲ ಅಂತಾಯ್ತು ಅಷ್ಟೇ. ಕರ್ಮ ಬಿಟ್ಟರೆ ಮೋಕ್ಷ, ಕರ್ಮ ಬರೋದಿಲ್ಲ ಅಂದರೆ ಮೋಕ್ಷನೂ ಇಲ್ಲ ಅಂತ ಆಗಿಬಿಡೋದು, ಅದಲ್ವೇ ಅಲ್ಲ. ಕರ್ತೃತ್ವ ದ್ವಿವಿಧಂ ಪ್ರೋಕ್ತಂ ವಿಕಾರಶ್ಚ ಸ್ವತಂತ್ರತಾ. ಕರ್ತೃತ್ವ ದ್ವಿವಿಧಂ ಪ್ರೋಕ್ತ, ಇದು ಭಾಷ್ಯ. ಇದ್ಯಾವುದು ತಾತ್ಪರ್ಯ ಇದು, ಅಲ್ಲಿ ಭಾಷ್ಯ. ಹಾಂ, ನ ಕರ್ಮಣ ಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಸ್ನ್ಯುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ. ಇತಶ್ಚ ನಿಯೋಕ್ಷ್ಯಾಮಿ ಇತ್ಯಾಹ ನ ಕರ್ಮಣಾಮಿತಿ. ಕರ್ಮ ಮಾಡಲೇಬೇಕು, ಯಾಕೆ ಕರ್ಮ ನಾನು ತೊಡಗಿಸ್ತೀನಿ ಅಂತ ಕೇಳಿದೆಯಲ್ಲ, ಮಾಡಲೇಬೇಕು, ತೊಡಗಿಸ್ತಾ ಇದ್ದೇನೆ ಅಷ್ಟೇ. ನ ಕರ್ಮಣಾಂ, ಇವತ್ತೆಲ್ಲರೂ ಒಂದು ಕಾಲ್ಫರ್ ಮಾಡಿದ್ದು ನೋಡಿದ್ದೀರಾ? ಏನೂ ಕೆಲಸ ಇಲ್ಲ, ಯು ಕ್ಯಾನ್ ಅಪ್ಲೈ ಅಂತ ಎಲ್ಲರೂ ನೋಡಿದ್ದೀರಾ? ಯಾವ ಕೆಲಸವೂ ಇಲ್ಲ, ಯು ಕ್ಯಾನ್ ಅಪ್ಲೈ. ಚಿಕ್ಕಾಬಡ್ಡಿ ಸಂಬಳ ಅದು ಕೂಡ ಗೊತ್ತಿಲ್ಲ, ಅದಕ್ಕೆ ಹೆಚ್ಚು ಸಂಬಳ ಕೊಡಿ, ನೈಷ್ಕರ್ಮ್ಯ ಆಗಬೇಕಲ್ಲ, ಮತ್ತು ಹೆಚ್ಚು ಸಂಬಳ, ಏನೂ ಕೆಲಸ ಇಲ್ಲ, ಎಲ್ಲರೂ ನೋಡಿದ್ದೀರಿ ಅದನ್ನು. ನಿತಶ್ಚ ನಿಯೋಕ್ಷ್ಯಾಮಿ ಇತ್ಯಾಹ ನ ಕರ್ಮಣಾಮಿತಿ. ನ ಕರ್ಮಣಾಂ ಯುದ್ಧಾದೀನಾಂ ಅನಾರಂಭೇಣ ನೈಷ್ಕರ್ಮ್ಯಂ ನಿಷ್ಕರ್ಮತಾಂ ಕಾಮ್ಯಕರ್ಮ ಪರಿತ್ಯಾಗೇನ ಪ್ರಾಪ್ಯತೆ ಇತಿ ಮೋಕ್ಷಂ ನಾಶ್ನುತೆ. ಎರಡು ವಿಷಯ ಬರೀತಾರೆ ಅದರಲ್ಲಿ. ಇತಶ್ಚ ನಿಯೋಕ್ಷ್ಯಾಮಿ ಅಂದರೆ ಯಾವುದರಲ್ಲಿ? ಕರ್ಮಣಿ ಅಂತ ಅರ್ಥ. ಕರ್ಮಣಿ ಯುದ್ಧಾಖ್ಯೆ ಘೋರೇ ಕರ್ಮಣಿ ನಿಯೋಕ್ಷ್ಯಾಮಿ. ನ ಕರ್ಮಣಾಮಿತಿ ನ ಕರ್ಮಣಾಂ ಯುದ್ಧಾದೀನಾಂ ಅನಾರಂಭೇಣ. ಇಂಥ ಯುದ್ಧಾದಿ ಸ್ವಕರ್ಮ ತ್ಯಾಗ ಮಾಡೋದರಿಂದ ಎಂದೂ ಕೂಡ ನೈಷ್ಕರ್ಮ್ಯವನ್ನು ನಿಷ್ಕರ್ಮತಾಂ ಕಾಮ್ಯಕರ್ಮ ಪರಿತ್ಯಾಗೇನ ಪ್ರಾಪ್ಯತೆ. ಕಾಮ್ಯಕರ್ಮ ಪರಿತ್ಯಾಗ ಆದರೂ ಮಾಡಿಬಿಡೋಣ ಅಂದರೆ ಅದೂ ಸಾಧ್ಯ ಇಲ್ಲ. ಮೋಕ್ಷಂ ನ ಅಶ್ನುತೆ. ಜ್ಞಾನಮೇವ ತತ್ಸಾಧನ. ಮೋಕ್ಷಕ್ಕೆ ಇರೋ ಸಾಧನೆ ಅಂದ್ರೇನು? ಕರ್ಮ ಮಾಡುವಿಕೆನೂ ಅಲ್ಲ, ಕರ್ಮ ಬಿಡುವಿಕೆನೂ ಅಲ್ಲ. ಕರ್ಮ ಅಂಬೋದು ಏನಲ್ಲ ಡೈರೆಕ್ಟಾಗಿ ಅದು ಅಲ್ಲ. ಕರ್ಮ ಅಂಬೋದು ಮೋಕ್ಷ ಸಾಧನ ಅಲ್ವೇ ಅಲ್ಲ ಅಂತ ಹೇಳ್ಬಿಟ್ಟು. ಕರ್ಮ ಮೋಕ್ಷಕ್ಕೆ ಸಾಧನ ಯಾವುದು? ಜ್ಞಾನಮೇವ, ಜ್ಞಾನನೇ. ಮತ್ತು ಕರ್ಮ ಜ್ಞಾನಕ್ಕೆ ಸಾಧನ ಅಷ್ಟೇ ಹೊರತು ಯಾವುದಕ್ಕಲ್ಲ? ಮೋಕ್ಷಕ್ಕಲ್ಲ. ಅರ್ಥ ಆಯ್ತಾ? ಕರ್ಮ ಅಂಬೋದು ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ, ಜ್ಞಾನಕ್ಕೆ ಸಾಧನ ಆಗೋದು. ಯಾರಿಗೆ ಮೋಕ್ಷದ ಕಾನ್ಸೆಪ್ಟ್ ಇಲ್ಲ, ಜ್ಞಾನದ ಕಾನ್ಸೆಪ್ಟ್ ಇಲ್ಲ, ಅವ್ರಿಗೆ ಕರ್ಮ ಏನಾಯಿತು? ಬಂಧಕ ಐತೆ ಹೊರತು ಎಂದು ಅವ್ರಿಗೆ ತಾರಕ್ಕಾಗೋದೇ ಇಲ್ಲ. ಹಾಂ, ಅದಾಗುತ್ತೆ. ಹೇಳಿದೆ ಶುಭೇನ ಕರ್ಮಣ ಸ್ವರ್ಗಂ ಹೇಳಿದ್ರಲ್ಲ, ಅದೇ ಜ್ಞಾನಮೇವ ತತ್ಸಾಧನಂ ನತು ಕರ್ಮ ಅಕರಣಮಿತ್ಯರ್ಥ. ನತು ಕರ್ಮ ಅಕರಣಮಿತ್ಯರ್ಥ ಅಂತ ಕೆಲಸ ಕೊಡ್ತಾರೆ. ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಕೆಲಸ ಕೊಡ್ತಾರೆ, ನಾಳೆ ಕೆಲಸಕ್ಕೆ ಬಾ ಅಂತಾರೆ. ಕೆಲಸಕ್ಕೆ ಹೋಗ್ತಾನೆ ಅಷ್ಟೇ ಅವನು, ಏನೂ ಒಯ್ಯೋದಿಲ್ಲ. ಆ ಮಿಷನ್ ಯಾವುದು ಮನೆಯಿಂದ ತರೋದಿಲ್ಲ. ಯಾತಕ್ಕೆ? ಮತ್ತು ಇವನು ಒಯ್ಯೋದೇನು? ಜ್ಞಾನ ಒಂದೇ. ವರ್ಕ್ ಮಾಡೋಕ್ಕೆ ಬೇಕಾಗಿದ್ದು ಹೆಲ್ಪ್ ಯಾವುದರಿಂದ ಆಯ್ತು ಇವನಿಗೀಗ? ಮೆಕ್ಯಾನಿಕ್ ಅವನು. ಎಲ್ಲ ಪದಾರ್ಥ ಇದಿದೆ ಅಲ್ಲಿ, ಟೂಲ್ಸ್ ಎಲ್ಲ ಇದೆ, ತಕಡ ಕೆಲಸ ಮಾಡ್ದೆ. ಟೂಲ್ಸ್ ತೊಗೊಂಡು ಬಾ ಅಂತ ಹೇಳೋದಿಲ್ಲ ಯಾರು ಕೂಡ, ಗೊತ್ತಾಯ್ತಾ? ಮೇಸ್ಟ್ರುಗಳಿಗೆಲ್ಲ ಈ ಆಫೀಸ್ಗಳಲ್ಲಿ ಕಾಲೇಜುಗಳಲ್ಲೂ ಕೂಡ ಮನೆಯಿಂದ ಪೇಪರ್ ಪೆನ್ ತನ್ನಿ ಅಂತ ಹೇಳೋದಿಲ್ಲ. ನಮಗೆ ಇಷ್ಟು ಪೆನ್ನುಗಳು ಇಷ್ಟು ಬೇಕು, ಇಷ್ಟು ಪೇಪರ್ ಬೇಕು, ಗೊತ್ತಾಯ್ತಾ? ಇಷ್ಟು ಸಂಬಳ ಕೊಡ್ತೀವಿ ತರಬಾರ್ದು ಅಂತ ಕೇಳೋದಿಲ್ಲ. ಯಾಕೆ? ಇದು ಆಫೀಸ್ ಕೆಲಸ ಕೊಡಬೇಕು, ಆಫೀಸ್ಗೆ ಕೊಡಬೇಕಂತ. ಚೇರು ನಮಗೆಲ್ಲ ಜಾಗ ಇಲ್ಲ, ನೀವೇ ಒಂದು ತರಿಸ್ಕೊಂಡು ಕಟ್ಸ್ಕೊಳ್ಳಿ, ಇಲ್ಲ ನೀವೇ ಟೇಬಲ್ ಚೇರ್ ಹಾಕ್ಕೊಳ್ಳಿ, ಇಲ್ಲ ಅದು ಎಷ್ಟು ಗೊತ್ತು ಎಲ್ಲ ಅನುಕೂಲ ಮಾಡಿಕೊಡ್ತೀವಿ. ಈ ಆಫೀಸ್ನಲ್ಲಿ ಹೇಗೋ ದೇವ್ರು ಹಾಗೇ ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತಾನೆ. ನಾ ಹೇಳಿ ಕೆಲಸ ಮಾಡಿ ಅಷ್ಟೇ, ತಿಳಿತಾ? ಏನು ಅನುಕೂಲ ಮಾಡಿಕೊಡದೆ ದೇವ್ರು ಮಾಡಿ ಅಂತ ಹೇಳೋದಿಲ್ಲ. ಇವತ್ತು ಕೆಲಸದಲ್ಲಿ ಏನೂ ಕೆಲಸ ಮಾಡಲಿಲ್ಲ ಅವನು, ಯಾಕೆ ಏನೂ ಇರಲಿಲ್ಲ ಅಂತ ಹೇಳಿದ. ಕರೆಂಟೇ ಇರಲಿಲ್ಲ, ಮಾಡಲಿಲ್ಲ ಅಂದ. ಹೌದು, ಅದಕ್ಕೇನು ಮಾಡಿದ್ರು? UPS ಹಾಕ್ಕೊಟ್ರು, ಕರ್ಮ ಬಿಟ್ಬಿಡ್ತಾರೆ ಅಂತೇಳಿ. ಗೊತ್ತಾಯ್ತಿಲ್ಲ, ಅದು ಇಲ್ಲ ಅಂತ ಮತ್ತೆ ಇನ್ನೊಂದು ಹಾಕಿದರು. ಅವ್ನು ಇಲ್ದಾರೆ ವ್ಯಾಲಿಡ್ ರೀಸನ್ ಅದು. ಕಂಪ್ಯೂಟರ್ ಮಾಡಿದ್ರೆ ಕರೆಂಟೇ ಇಲ್ಲ ಅಂದ್ಬಿಡ್ತಾನೆ, ಇಂಟರ್ನೆಟ್ಟೇ ಇಲ್ಲ ಅಂತಾನೆ. ನಾ ಏನು ಮಾಡೋದೀಗ? ಏನಾದ್ರು ಮಾಡ್ಕೊ ಅಂತ ಹೇಳೋದಿಲ್ಲ ಅವರು. ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾವಾಗ ಕೆಲಸ ಕೊಟ್ಟವರಿಗೆ ಸಮಸ್ಯೆ ಬಂತು, ಅನುಕೂಲ ಮಾಡ್ಕೊಂಡು ಶುರು ಮಾಡಿದ್ರು. ಆ ಕಾರಣ ಹೇಳಬಾರ್ದು ಅಂತೇಳಿ ದೇವರು ಅದಕ್ಕೆ ಏನು ಮಾಡಿದ್ದ? ನಮಗೀಗ ದೇಹ ಕೊಟ್ಟ, ಆರೋಗ್ಯ ಕೊಟ್ಟ. ಆರೋಗ್ಯ ಕೆಟ್ಟು ವ್ಯವಸ್ಥೆ ಮಾಡಿದ, ಒಂದು ಔಷಧಿಗಳೆಲ್ಲ ವ್ಯವಸ್ಥೆ ಮಾಡಿದ ಪರಮಾತ್ಮ. ಕೊಡೋರು ತಂದೆ ಡಾಕ್ಟ್ರುಗಳನ್ನ ಸರಿ ಮಾಡ್ಕೋಬೇಕೀಗ.
ಏನೂ ಮಾಡೋದಿಲ್ಲ ಅಂದರೆ ತಪ್ಪಾಗುತ್ತೆ. ಕರ್ಮಣಾಮಿತಿ ನ ಕರ್ಮಣಾಂ ಯುದ್ಧಾದೀನಾಂ ಅನಾರಂಭೇಣ ನತು ಕರ್ಮ ಅಕರಣಮಿತ್ಯರ್ಥ. ಅದಕ್ಕೆ ಮಾತೇ ಸಂಗೋಸ್ತು ಅಕರ್ಮಣಿ. ಕರ್ಮ ಬಿಡುವಿಕೆ ಅನ್ನೋದು, ಕರ್ಮತ್ಯಾಗ ಅನ್ನೋದು ಮೋಕ್ಷ ಪ್ರಾಪ್ತಿಗೆ ಸಾಧನ ಅಲ್ಲ. ಕಾರಣ ನೈಷ್ಕರ್ಮ್ಯ ಶಬ್ದಕ್ಕೆ ಅರ್ಥ ಅಲ್ಲ. ಆದ್ದರಿಂದ ಕುತಃ ಪುರುಷತ್ವ. ಪುರುಷ ಅಂತ ಕರೆದ ಮೇಲೆ, ಪುರು ಅಂದರೆ ಶರೀರ, ಶರೀರ ಅಂತಷ್ಟ ಗುಣತ್ರಯಗಳು, ಪ್ರಕೃತಿ, ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೆ ತಕ್ಕಂತೆ ಏನು ಮಾಡುತ್ತವೆ, ಕೆಲಸ ಮಾಡಿಸ್ತಾನೆ ಇರುತ್ತೆ, ಬಿಡೋದಿಲ್ಲವು. ಪುರುಷತ್ವ ಸರ್ವದಾ ಸ್ಥೂಲೇನ ಸೂಕ್ಷ್ಮೇಣ ವಾ ಪುರೇಣ ಯುಕ್ತೋ ನನು ಜೀವ. ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಈ ದೇಹ ಹೋಯ್ತು, ಬೇರೆ ದೇಹಗಳಿವೆಯಲ್ಲ, ಆ ಕೆಲಸ ಮಾಡಬೇಕು, ಅಲ್ಲಿಂದ ಕೆಲಸ ಮಾಡಬೇಕು. ಮುಕ್ತಿಯಲ್ಲಿ ಸ್ವರೂಪ ದೇಹ ಒಂದೇ ಇದೆ, ಕೆಲಸ ಮಾಡ್ತಾನೆ. ಮತ್ತು ಇದು ಜಾಸ್ತಿ ಕೆಲಸ ಮಾಡಬೇಕು, 3-4 ಶರೀರ ಇರೋದ್ರಿಂದ ಹೆಚ್ಚು ಮಾಡಬೇಕು. ಸರ್ವದಾ ಸ್ಥೂಲೇ ನೋಡಿ, ಸರ್ವದಾ ಪದ ನೋಡಿ, ಸರ್ವದಾ ಸ್ಥೂಲೇನ ಸೂಕ್ಷ್ಮೇಣವ ಪುರೇಣ, ಪುರ ನವದ್ವಾರೇ ಪುರೇ ದೇಹಿ, ಶರೀರ ಅಂತ ಅರ್ಥ. ಯುಕ್ತೋ ನನು ಜೀವ, ಜೀವನಿಗೆ ಶರೀರದ ಅವಸ್ಥೆ ಅಂತ ಒಂದಿಲ್ಲ. ಶರೀರ ಇಲ್ಲದಿರುವಿಕೆ ಇಲ್ಲ ಅಂದಮೇಲೆ ಕರ್ಮವಿಲ್ಲದಿರುವಿಕೆನೂ ಇಲ್ಲ. ಗೊತ್ತಾಯ್ತಾ? ಶರೀರಕ್ಕೂ ಕರ್ಮಕ್ಕೂ ಸಂಬಂಧ ಇರೋದರಿಂದ ಶರೀರವಿಲ್ಲದಿರುವಿಕೆ ಏನಾದ್ರು ಇರೋದಾಗಿದ್ದರೆ ಏನು ಮಾಡ್ಬೋದು, ಕರ್ಮ ಬಿಡು, ಇಲ್ಲೇ ಇಲ್ಲ. ಸೊ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆ ಏನು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಈ ದೇಹ ಬಿಡ್ತೀವಿ ಅಷ್ಟೇ, ಇನ್ನೊಂದು ದೇಹ ಬರುತ್ತೆ ನಿನಗೆ, ಕೆಟ್ಟ ದೇಹ ಬರುತ್ತೆ. ಅದು ಕೂಡ ರಿಸೈನ್ ಮಾಡಿದವ್ರಿಗೆ ಪ್ರಮೋಷನ್ ಕೊಡ್ತಾರೆ ಯಾರು, ಬೇರೆ ಕಡೆ ಕೆಲಸ ಕೊಡೋದಿಲ್ಲ. ಎಲ್ಲ ರಿಸೈನ್ ನಾಳೆ ಹೋಗ್ತೀವಿ ಅಷ್ಟು, ನಮ್ಮ ಆಫೀಸಿಗೆ ಕೈ ಕೊಡ್ಬೋದು ಒಂದು ಬಿಡುತ್ತಾ. ಒಂದು ಕಡೆ ಬ್ಯಾಟ್ರಿ ಮಾರ್ಕ್ ಬಂದರೆ ಅದು ಥ್ರೋಔಟ್ ಕಾಡುತ್ತೆ, ಅವ್ನು ಬಿಡೋದಿಲ್ಲ. ಆದ್ದರಿಂದ ಏನ ಹಾಂ ಆ ದೇಹದಲ್ಲಿ ಬಾಧೆ ಇಲ್ಲ ಅಂತ ಯಾರು ಹೇಳಿದ್ರಿ ಇವರಿಗೆ? ಗೊತ್ತಾಯ್ತಾ? ನಾವು ಹೆಂಚಿನಿಂದ ಒಲೆ ಬಿದ್ದಾಗುತ್ತೆ ಈಗ. ಮತ್ತು ಮಚ್ಚ ಬೆಟ್ರ್ ಹೆಂಚು ಎಷ್ಟೇ ಆದರೂ ಕೂಡ ಸ್ವಲ್ಪ ಒಂದು ಅಡ್ಡ ಒಂದು ಚೂರಿದೆ, ಈ ಡೈರೆಕ್ಟಾಗಿ ಫೈರಲ್ಲಿ ಬಿದ್ದಾಗುತ್ತೆ ಅಷ್ಟೇ, ಏನೂ ಉಪಯೋಗ ಇಲ್ಲ. ಅದಕ್ಕೆ ಅದು ಗೊತ್ತಾದರೆ ಯಾರು ಮಾಡ್ಕೊಬೋದಿಲ್ಲ. ತುಂಬ ಜನಕ್ಕೆ ಎಜುಕೇಟ್ ಮಾಡಬೇಕಾದ್ರೆ 2 ರೀತಿ ಮಾಡಬೇಕು. ಒಂದು ಅನುಕೂಲ ಮಾಡಿಕೊಡೋದು ಎಷ್ಟು ಮುಖ್ಯನೋ, ಜೊತೆಗೆ ನೀನೇನು ಕೆಲಸಗಿಲ್ಲ ಅಂತ ಸಾಯೋದು ಉತ್ತರ ಅಲ್ಲ, ಬದುಕು ದಾರಿ ಹುಡುಕ್ಬೇಕೇ ಹೊರತು ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೇಳಬೇಕು. ಸಿಟ್ಟು ಬಂದು ರಿಸೈನ್ ಮಾಡ್ತೀನಿ, ಮರುದು 58 ವರ್ಷ ರಿಟೈರ್ ಆಗೋ, ರಿಸೈನ್ ಮಾಡ್ತೀನಿ, ಸಿಟ್ಟು ಮಾಡ್ಕೊಂಡು ಏನು ಮಾಡ್ತಾನೆ, ಬೇರೆ ಕೆಲಸ ಇರೋ ಕೆಲಸ ಹೋಯ್ತು, ಅನ್ಯಾಯ ಆಗಲಿಲ್ಲ, ಈಗ ತಡ್ಕೋತಾನೋ ನ್ಯಾತಕ್ಕೆ ಮುಂದಿಂದು. ಹಾಗೆ ಇಲ್ಲೂ ಹಾಗೆ ತಡ್ಕೋ, ಮುಂದೆ ಅಂತ ಪದ ಐತೆ. ಆಫ್ಟರ್ ಡೆತ್ ಆಲ್ಸೋ ದೇರ್ ಇಸ್ ಎ ಬಾಡಿ. ಆ ದೇಹಕ್ಕೆ ತಕ್ಕಂತೆ ಬದುಕಬೇಕಾಗತ್ತೆ. ಕೆಟ್ಟ ಬಾಡಿನೇ ಸಿಗುತ್ತೆ, ಒಳ್ಳೆ ಬಾಡಿ ಸಿಗೋದಿಲ್ಲ. ಅದಕ್ಕೆ ದುಃಖ ಜಾಸ್ತಿ ಆಗುತ್ತೆ. ಏನ ಇಷ್ಟೊತ್ತು ಹೇಳ್ತಿರೋದೇನೋ ಬೆಳೆ ರಾಮಾಯಣ ಕೇಳಿ ಏನಾಗಬಂತ ಕೇಳಿದಾಗತ್ತಲ್ಲ. ಶರೀರದ ಡೆಫಿನೇಷನ್ನೇ ಅದು, ಶರೀರ ಕೆಲಸ ಮಾಡಲಿಕ್ಕೆ ಇರೋದು ಅದು. ನೋಡಿ ಇಲ್ಲಿ ಶರೀರೇಣ ಯುಕ್ತೋ ಜೀವ. ಆದ್ದರಿಂದ ಯದಿ ಕರ್ಮ ಅಕರಣೇನ ಮುಕ್ತಿ ಸ್ಯಾತ್ ಸ್ಥಾವರಾಣ, ಅದೊಂದು ಭಾಗ ಮುಗೀತು. ದೇಹ ಆದಮೇಲೆ ಕರ್ಮ ಅಟ್ಯಾಚ್ಡ್. ಅದಕ್ಕೆ ನಮ್ಮ ದೇಹ ಇರುವಿಕೆ ಸ್ವರೂಪ ದೇಹದಿಂದ ಶುರುವಾಗಿ ದೇಹ ಇರೋದ್ರಿಂದ ಕರ್ಮದ ಬಂಧ ಜಾಸ್ತಿ ಇದೆ ನಮಗೆ. ಗೊತ್ತಾಯ್ತಾ? ದೇರ್ಫೋರ್ ಕೆಲಸ ಕೊಟ್ಟ ಮೇಲೆ ಸಹ ಮಾಡಬೇಕು ಅನ್ನೋ ಅರ್ಥ ಏನೀಗ. ಕಾನ್ಫರೆನ್ಸ್ ಕೆಲಸ ಇದೆ ಅಂತ ಮೊದಲು ಪೋಸ್ಟ್ ಕ್ರಿಯೇಟ್ ಮಾಡಿ ಅಪಾಯಿಂಟ್ ಮಾಡ್ತಾರೆ. ಅಪಾಯಿಂಟ್ ಮಾಡ್ಕೊಂಡು ಪೋಸ್ಟ್ ಕೊಡೋದಿಲ್ಲ, ಒಂದು ಪೋಸ್ಟ್ ಕ್ರಿಯೇಟ್ ಆಗಬೇಕು, ಆಮೇಲೆ ಏನಾಗಬೇಕು ಅಂದರೆ ಅಪಾಯಿಂಟ್ ಆಗಬೇಕು. ಏನು ಹೇಳಿದ್ದೇನೆ, ಸ್ಥೂಲ ಅಥವಾ ಸೂಕ್ಷ್ಮ ದೇಹ ಇದ್ದೇ ಇರುತ್ತೆ. ಅದಕ್ಕೆ ಸ್ವಪ್ನದಲ್ಲೂ ಕೂಡ ಅವನಿಗೆ ಜೋರಾಗಿ ಕೂಗ್ತಾನೆ. ಅದು ಕೂಗಿದ ಅಂದರೆ ಆ್ಯಕ್ಷನ್ ಬಂತು. ಆ್ಯಕ್ಷನ್ ಏನಿದೆ ಅಂತ ಆಯ್ತು, ಈಗ ಸ್ವಪ್ನದಲ್ಲಿ ಆ್ಯಕ್ಟಿವಿಟಿ ಇದೆ ಅಂತ ಆಯ್ತು ಈಗ ಕನಸಿನಲ್ಲಿ. ಅದರಿಂದ ಅವನು ಓಡೋದು ಗಿಡೋದು, ಹಾವು ಬಂದಾಗ ಆಗೋದು, ಸಿಂಹ ಬಂದಾಗ ಆಗ್ತಿರುತ್ತೆ. ಇಲ್ಲದವ್ರಿಗೆ ಕೂಗ್ತಿರಲಿಲ್ಲ ಅವನು. ಸ್ವಪ್ನದಲ್ಲಿ ನೋಡಿದ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇಲ್ಲ, ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಮೆಂಟಲಿ ಆ್ಯಕ್ಟಿವ್. ಅದಕ್ಕೆ ಕಾಯೇನ ವಾಚ ಮನಸ, ಮನಸ್ಸಲ್ಲಿ ಮಾಡೋ ಕರ್ಮಕ್ಕೆ ಭಾರಿ ಮಹತ್ವ ಇದೆ. ಮತ್ತು ಅನುಸಂಧಾನಕ್ಕೆ ಮನಸ್ಸು ಭಾರಿ ಮುಖ್ಯ. ಆದ್ದರಿಂದ ನಾವು ಹೊರಗಿನ ದೇಹದಿಂದ ಕೆಲಸ ಮಾಡೋದು ಎಷ್ಟು ಮುಖ್ಯನೋ ಮನಸ್ಸಿನಿಂದ. ಅದಕ್ಕೆ ಅನಾದಿ ಕಾಲದ ದೇಹ, ಅನಾದಿ ಕಾಲದ ಮನಸ್ಸಿದೆ, ಅನಾದಿ ಕರ್ಮ ಬರುತ್ತೆ. ಅದಕ್ಕೆ ಮನಸ್ಸಿರೋದ್ರಿಂದ ಮನಸ್ಸಿಗೆ ದೇಹಕ್ಕೆ ಅಟ್ಯಾಚ್ ಆಗಿದೆ. ಇವೆಲ್ಲ ಹೇಗೆ ದೇಹ ಇದ್ಮೇಲೆ ಒಳಗೆ ಅಸ್ಥಿಪಂಜರೆಲ್ಲ ಇರಬೇಕು ಹಾಗೆ. ಈಗ ನೆಕ್ಸ್ಟ್, ಯದಿ ಕರ್ಮ ಅಕರಣೇನ ಮುಕ್ತಿ ಸ್ಯಾತ್ ಸ್ಥಾವರಾಣ. ಇನ್ನೊಂದು ಒಳ್ಳೆಯ ವಾಕ್ಯ ಇದೆ. ಭೀಮಸೇನ ದೇವರಾಗಿ ಮೋಕ್ಷದ ಮಹಾಭಾರತದಲ್ಲಿ ಇದೇ ಮಾತಾಡಿರೋದು. ಇಲ್ಲಿ ಕೆಳಗೆ ಕೊಟ್ಟಿದೆ ಆ ವಾಕ್ಯನ. ಧರ್ಮರಾಜ ಹೇಳ್ತಾ, ರಾಜ್ಯ ತ್ಯಾಗ ಮಾಡಿಬಿಡ್ತೀನಿ ನಾನು ಅಂತ. ಗೊತ್ತಾಯ್ತಾ? ಮೊದಲು ನೀವು ತಪ್ಪು ಕೆಲಸ ಮಾಡಿಯೇ ಇಲ್ಲ, ರಾಜ್ಯ ತ್ಯಾಗ ಮಾಡೋದ್ರಿಂದ ಅದು ರೆಮಿಡಿನೂ ಆಗೋದಿಲ್ಲ ತಪ್ಪಾಗಿದ್ದರೆ ಅಂತೆಲ್ಲ ಉತ್ತರ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ನೋಡಿ, ನೀವು ಕರ್ಮ ಇಲ್ಲದಿರುವಿಕೆಯಿಂದಲೇ ಮುಕ್ತಿಯಾಗೋದಾಗಿದ್ದರೆ ಸ್ಥಾವರಗಳೆಲ್ಲ ಏನಾಗಬೇಕಿತ್ತು ಇಷ್ಟೊತ್ತಿಗೆ? ಯಾಕೆ ಏನಿಲ್ಲ ಅವಕ್ಕೆ? ಕರ್ಮ ಇಲ್ಲ. ಒಂದು ಜಡ ನಮಗೊಂದು ಸಿಗಬಾರ್ದಾಗಿತ್ತು, ಈಗ ಒಂದು ಜಡದರೂ ಸಿಗ್ತಿದ್ದಿಲ್ಲ, ಎಲ್ಲ ಚೇತನ ಆಗಿಬಿಡ್ತಾಯಿತ್ತು. ಆದ್ದರಿಂದ ಎಂದೂ ಕೂಡ ಜಡಗಟ್ಟು. ಮತ್ತು ಇನ್ನೂ ಹೇಳ್ತಾರೆ, ಗಂಗಾ ಸ್ನಾನ ಮಾಡ್ತದೆ,
ಅಷ್ಟೇ ಮಾಡಿದರೆ ಪುಣ್ಯ ಬರೋದಿಲ್ಲ. ಅನುಸಂಧಾನ ಇರಬೇಕು. ಬರೀ ನೀರು ಅಂತ ಮಾಡಿದವನು ಮಾಡಬಾರ್ದು. ಕೆಲವು ಮರು ನೀರು ಅಂತ ಮಾಡೋದಿಲ್ಲ. ಯಾಕೆ ಗೊತ್ತಾ, ಭಾರಿ ಕೊಳಕಿರುತ್ತೆ, ಕಂಡವರು ಸ್ನಾನ ಮಾಡಿರ್ತಾರೆ, ಅದನ್ನು ಸ್ನಾನ ಮಾಡೋದಿಲ್ಲ. ಗಂಗಾ ಸ್ನಾನ ಮಿಸ್ ಮಾಡ್ಕೊಂಡು, ಗಂಗಾ ಅಂತ ಗೊತ್ತಿದ್ದು ಮಿಸ್ ಮಾಡಿಕೊಂಡ, ಗಂಗಾ ಅಂತ ಗೊತ್ತಿಲ್ಲದೆ ಸ್ನಾನ ಮಾಡ್ದ. ಇಬ್ಬರಿಗೂ ಪುಣ್ಯ ಇಲ್ಲ. ಯಾತಕ್ಕೆ? ಅನುಸಂಧಾನ ಇಲ್ಲ. ಸೊ ಮನಸ್ಸಿರಬೇಕು. ಆದ್ದರಿಂದ ಕರ್ಮ ಅಕರಣದಿಂದ ಮುಕ್ತಿ ಆಗಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂತ ಆಗಿದ್ದರೆ ಸ್ಥಾವರಗಳಿಗೆ ಮುಕ್ತಿ ಆಗಬೇಕಾಗಿತ್ತು, ಅದು ಸಾಧ್ಯ ಇಲ್ಲ. ನ ಸ್ಯಾತ್ ಸ್ಥಾವರಾಣಾಂ ನ ಚ ಅಕರಣೆ ಕರ್ಮಾಭಾವಾತ್ ಮುಕ್ತಿರ್ಭವತಿ. ಇವತ್ತು ಗಂಗಾ ನದಿ ಎಷ್ಟು ಮೊಸಳುಗಳಿಲ್ಲ, ಮೀನುಗಳಿಲ್ಲ, ಪ್ರಾಣಿಗಳಿಲ್ಲ, ಅವೆಲ್ಲ ಮುಕ್ತಿ ಹೋಗಬೇಕಾಗಿತ್ತು. ಅವೆಲ್ಲ ಮುಕ್ತಿ ಯಾಕೆ ಹೋಗಿಲ್ಲ? ಜ್ಞಾನ ಇಲ್ಲ, ಅನುಸಂಧಾನ ಇಲ್ಲ ಅವಕ್ಕೆ. ಆದ್ದರಿಂದ ಮುಕ್ತಿ ಹೋಗಲಿಲ್ಲ. ನಚ ಸರ್ವಾಣಿ ಕರ್ಮಾಣಿ ಭುಕ್ತಾನಿ. ಇನ್ನೊಂದು ನಚ ಅಕರಣೆ ಕರ್ಮಾಭಾವಾತ್ ಮುಕ್ತಿರ್ಭವತಿ. ಇನ್ನೊಂದು ಕಾರಣ ಕೊಡ್ತಾರೆ. ಆಯ್ತಪ್ಪ, ಒಪ್ಕೊಂಬೇಡ, ಹಾಳಾಗಿ ಹೋಗಲಿ, ಇನ್ಮೇಲೆ ಕರ್ಮ ಮಾಡೋದಿಲ್ಲ, ಹೋದಲ್ಲೋ, ಆಯಿತು, ಬಿದ್ದಿರು, ಹೀಗೆ ಬಿದ್ದಿರು. ಹಿಂದೆ ಮಾಡಿದ ಕರ್ಮ ಇವತ್ತು ಕಳ್ಳ, ಇನ್ಮುಂದೆ ಕಳ್ತನ ಮಾಡೋದಿಲ್ಲ ಅಂದ, ಈಗ ಕಳ್ತನಕ್ಕೆ ಶಿಕ್ಷೆ ಕೊಡಬೇಕಲ್ಲ. ಇನ್ಮುಂದೆ ಕೊಲೆ ಮಾಡೋದಿಲ್ಲ, ಈಗ ಹಾಗಿದ್ರೆ ಹೋಗಿ ಪರವಾಗಿಲ್ಲ ಅಂತಾರ. ಈಗ ಅನುಭವಿಸು ಫಸ್ಟ್. ಈಗ ಅಂದರೆ ಏನಾಯ್ತು, ಈಗ ಹಿಂದಿನ ಕಾಲ ಅನುಭವಿಸ್ಬೇಕಾಯ್ತು. ಈಗ ಅದು ಎಷ್ಟಿದೆ ಗೊತ್ತಾ, ಈ ಶರೀರದಲ್ಲಿ ಬಿಡೋದೆ ಅಷ್ಟು. ಹಿಂದಿನ ಸರಿ ಎಷ್ಟಾಗೋಗ್ಬಿಟ್ಟಿದೆ ನಿಮಗೀಗ, ದೊಡ್ಡ ಡಂಪಾಗಿ ಬಿದ್ದುಬಿಟ್ಟಿದೆ ಅದು. ಆದ್ದರಿಂದ ಅದು ಅನುಭವಿಸ್ತಾ ಹೊರಟರು ಕೂಡ ಅನುಭವಿಸ್ತಕ್ಕೆ ಹೋದಾಗ ಇನ್ನೊಂದು ಕರ್ಮ ಶುರುವಾಗ್ತದೆ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಲಿಂಕ್ ಆಗ್ತಾನೇ ಇರುತ್ತೆ ಅದು ಕರ್ಮ. ಆದ್ದರಿಂದ ಬಿಡೋದಿಲ್ಲ. ನಚ ಅಕರಣೆ ಕರ್ಮ ಅಭಾವಾತ್ ಮುಕ್ತಿರ್ಭವತಿ. ಇದು ಯಾವಾಗಿದೆ ಒಪ್ಕೊಂಡು ಹೇಳಿದ ಮಾತಿದು. ಈಗಲೂ ಸುಮ್ಮನೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಇನ್ಮೇಲೆ ಅಕಸ್ಮಾತ್ ಕೂಡ್ತೀನಿ ಅಂದರೂ ಕೂಡ ಹಿಂದಿನ ಕರ್ಮದ ರಾಶಿ ಇದೆ, ಬಿಡೋಕ್ಕಾಗೋದಿಲ್ಲ. ಪ್ರತಿಜನ್ಮ ಕೃತಾನಾಂ ಅನಂತ ಕರ್ಮಣಾಂ ಭಾವಾತ್. ಪ್ರತಿಜನ್ಮ ಕೃತಾನಾಂ ಅನಂತ ಕರ್ಮಣಾಂ ಭಾವಾತ್. ಒಬ್ಬ ಮನುಷ್ಯ ಒಂದು ದಿವಸ ಬದುಕಿದ್ದಾನೆ ಅಂದರೆ ಎಷ್ಟು ಕರ್ಮ ಮಾಡ್ತಾನವನು? ಮುಂದೆ ಕನಿಷ್ಠ 10 ಜನ್ಮ ಬರುತ್ತೆ. ಕನಿಷ್ಠ 10 ಜನ್ಮ, ಇನ್ನೂ ಜಾಸ್ತಿ ಬರಬಹುದು, ಮಿನಿಮಮ್ ಅಷ್ಟು ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಇದೊಂದು ಸುಮ್ಮನೆ ಮನೇಲಿದ್ದಾರೆ ಅಷ್ಟೇ, ಎಲ್ಲಿ ಹೊರಗೋಗಿ ಹೋಗಿಲ್ಲ ಅವನು, ಸುಮ್ಮನೆ ಕೂತಿದ್ದಾನೆ ಅಷ್ಟೇ. ಅಥವಾ ಡ್ರಗ್ಸ್ ತೊಗೊಂಡು ಮಲಗಿಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ, ಅಷ್ಟಕ್ಕಷ್ಟು ಪನಿಷ್ಮೆಂಟ್ ಇದೆ. ಮಿನಿಮಮ್ 10 ಜನ್ಮ. ಆ ರೀತಿ ಎಷ್ಟು ಜನ್ಮ ಆಗಿದೆ ಗೊತ್ತಿಲ್ಲ. ಇನ್ನು ಮುಂದೆ ಏನು ತಪ್ಪಿಸ್ಕೊತೀನಿ ನೀನೀಗ? ಸಾಧ್ಯನೇ ಇಲ್ಲ. ಹೇಳಿದ್ದೆ ಅದೇ ಪ್ರಧಾನ. ನಚ ಸರ್ವಾಣಿ ಕರ್ಮಾಣಿ ಭುಕ್ತಾನಿ. ಆಗಲೂ ಇದು ಅನಾದಿ ಕರ್ಮ ಅಂತ ಕರೀಲಿಲ್ಲ. ಅನಾದಿ ಕರ್ಮ ಫಸ್ಟ್ ಟರ್ಮೇ ಅನಾದಿ ಅಂತ ಕರೆದಿರೋದು. ಜೀವ ಅನಾದಿ ಆದ್ದರಿಂದ ಜೀವನ ಡೆಫಿನೇಷನ್ನೇ ಜ್ಞಾನ ಇಚ್ಛಾ ಕ್ರಿಯೆ ಇರೋದು. ಅವ್ರ ಸ್ವರೂಪದಲ್ಲೇ ಕ್ರಿಯೆ ಇದೆ, ವಿಜಿಬಲ್ ಕ್ರಿಯೆ ಆಗಬೇಕಾಗಿಲ್ಲ. ಕೋಮಾದಲ್ಲಿರ್ತಾನೆ, ನೋಡೋದಕ್ಕೆ ಯಾವ ಕ್ರಿಯೆನೂ ಇಲ್ಲ, ಬದುಕಿರೋದೇ ಒಂದು ಕ್ರಿಯೆ. ಬದುಕಿದ್ದಾನೆ ಇಲ್ಲ ಅವನೀಗ. ಯಾವ ಅವನು ದುಡ್ಡು ಕೊಡೋದಿಲ್ಲ ಅಂದರು ಆಮೇಲೆ ಎಲ್ಲ ಮುಗಿದ ಮೇಲೆ. ಯಾಕೆ? ಅವನ ಕ್ರಿಯೆ ಇಲ್ಲ, ಅವನೇ ಇಲ್ಲ, ಕ್ರಿಯೆನೇ ಇಲ್ವಲ್ಲ. ದುಡ್ಡೇನು ಕೊಡೋದು ಅಂತ ಕೇಳಿದರೆ, ಈ ಬೆಡ್ಡ ನಿಮ್ಮ ಅಪ್ಪ ಕೊಟ್ಟನ ಅಂತ ಕೇಳ್ತಾನೆ. ಗೊತ್ತಾಯ್ತಾ? ಮಲಗಿದ್ದಾನಲ್ಲ ಬೆಡ್ ಮೇಲೆ, ಅತ್ತೆ ಮುಗಿದು ಮಲಗಿದ್ದಾನೆ. ಎಚ್ಚರ ಇಲ್ಲ, ಎಚ್ಚರ ಇಲ್ಲದಿರಬೇಕಿರೋ ಒಂದು ಕ್ರಿಯೆನೇ. ಗೊತ್ತಾಯ್ತಾ? ಯಾಕೆ ಎಚ್ಚರ ಇಲ್ಲದೇ ಸುಖವಾಗಿರಲ್ಲ. ಜನ ತೊಟ್ಟು ತಿಳ್ಕೊಂಡ್ಬಿಟ್ಟಿದ್ದಾರೆ. ಮೂರ್ಛಾವಸ್ಥೆ ಎಂಬುದು ಭಾರಿ ಕಂಫರ್ಟಬಲ್ ಅಂತೇಳಿ. ತಪ್ಪೋದು. ಮೂರ್ಛೆ ಅಂದರೆ ಏನದು? ಭಾರಿ ದುಃಖದ ಸ್ಥಿತಿ ಅದು. ಸ್ವಪ್ನದಲ್ಲಿ 2 ಭಾಗ ಇದೆ. ಒಳ್ಳೆ ಸ್ವಪ್ನ, ಕೆಟ್ಟ ಸ್ವಪ್ನ. ಮೂರ್ಛೆಯಲ್ಲಿ 2 ಭಾಗ ಇಲ್ಲ, ಒಂದೇ ಇರೋದು. ಬರೀ ಹಿಂಸೆ ಅಷ್ಟೇ. ಕೋಮಾ ಸ್ಟೇಜ್ ಎಲ್ಲರಿಗೂ ಹ್ಯಾಪಿ ಹಾಗೆ ಎಲ್ಲರಿಗೂ ಕೋಮಾವಸ್ಥೆ ಕಳಿಸ್ಬಿಡೋದಾಯ್ತು ಎಲ್ಲರನ್ನೂ ಕೂಡ. ಕೋಮಾದಲ್ಲಿ ಇದ್ಬಿಟ್ಟು ಆರಾಮ ಇರ್ತಾರಾ? ಇಲ್ಲ, ಭಾರಿ ಹಿಂಸೆ ಅದು. ಡೀಲಿಂಗ್ ಆಗಿದ್ದರೆ ಕೋಮಾ ಆಗ್ತಿದ್ದೆ ಎಲ್ಲದು. ಮನೆ ಡೈಲಿ ಎಚ್ಚರ ಇದೆ, ಇದು ವರ್ಕ್ ಮಾಡ್ತಾಯಿಲ್ಲ, ಇದು ಕೆಲಸ ಮಾಡ್ತಾಯಿಲ್ಲ ಹೊರತು ಮನಸ್ಸಿಲ್ದರೂ ದುಃಖನೇ ಆಗ್ತಿದ್ದಿಲ್ಲ ಅವನಿಗೆ. ಮನಸ್ಸಿದೆ, ದುಃಖ ಆಗುತ್ತೆ. ಮಲಗಿದಾಗ ಹೇಗೆ ಈಗ ನಮಗೆ ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಆ್ಯಕ್ಟಿವ್ ಇಲ್ಲದೆ ಹೋದರೆ ಸ್ವಪ್ನ ಬಿಡೋದೇ ಇಲ್ಲ. ಸುಷುಪ್ತಿ ಅವಸ್ಥೆಯಲ್ಲಿ ಇಲ್ಲ. ಸುಷುಪ್ತಿ ಅಲ್ಲ ಇದು. ಯಾವುದು ಸುಷುಪ್ತಿ ಅಲ್ಲ? ಕೋಮ ಸುಷುಪ್ತಿ ಅಲ್ಲ. ಗೊತ್ತಾಯ್ತಾ? ಸುಷುಪ್ತಿಯಲ್ಲಿ ಎಬ್ಸಕ್ಕೆ ಬರುತ್ತೆ, ಕೋಮದ ಎಬ್ಸಕ್ಕೆ ಬರೋದಿಲ್ಲ. ಅವನು ಎದ್ದಾಗ ಎಬ್ಸ್ಬೇಕಷ್ಟೇ. ಛೇ ಅವನ ದುಃಖನೂ ಗೊತ್ತಾಗಲ್ಲ. ನಿಮಗೆ ಕಣ್ಬಿಟ್ಟಿಸ್ತಾನೆ, ಇದು ಮಾಡಿದ್ರೆ ಬಂದ್ ಮಾಡಿ ಇದಾಗುತ್ತೆ. ಅವನಿಗೇನು ಗೊತ್ತಿಲ್ಲ ಅದರಲ್ಲಿ. ಗೊತ್ತಾಗಿದ್ದು ಗುರುತೇನೀಗ? ರೆಸ್ಪಾಂಡ್ ಮಾಡ್ತಾನೆ. ಬೆಂಕಿ ಇಟ್ಟಾಗಿದಾಗ ಅವನಿಗೆ ನೋವಾಗುತ್ತೆ, ಹಿಂಸೆ ಪಡ್ತಾನೆ ಅವನು. ಎಚ್ಚರ ಅನುಭವಿಸಿ ಬೆಂಕಿ ಅವೆಲ್ಲ ಜ್ಞಾನ ಇಲ್ಲ, ನೋವಂತೂ ಆಗುತ್ತೆ ಅವನು. ಅನುಭವ ಇಲ್ದಾರೆ ಕೋಮಕ್ಕೆ ಭಯನೇ ಪಡಬೇಕಾಗಿದ್ದಿಲ್ಲ ಯಾರು. ನಚ ಕಾರಣೆ ಎಲ್ಲ ಡ್ರಿಪ್ಸಾಗಿ ಮಲಗಿಸ್ಬಿಡ್ಬೋದು, ಲೈನಾಗಿ ಮಲಗಿಸ್ಬಿಟ್ರೆ ಬೋದು ಹೋಗ್ತಿತ್ತು. ಎಲ್ಲ ಕೋಮಾದಲ್ಲಿರ್ತಾರೆ, ಎಲ್ಲರೂ ಬಿಟ್ಟರೆ ಬೋದು ಹೋಗ್ತಿತ್ತು. ನಚ
ಸರ್ವಾಣಿ ಕರ್ಮಾಣಿ ಭುಕ್ತಾನೆ. ನಿಲ್ರಿ, ನಾವು ಕರ್ಮ ಅನುಭವಿಸ್ಬಿಡ್ತೀವಿ ಆಯಿತಾ ಅಂತ ಕೇಳಿದರೆ ಸಾಧ್ಯ ಇಲ್ಲ. ನಾವು ಮಾಡಿರೋ ಕರ್ಮ ಅದಕ್ಕೇ ಆ ಕರ್ಮ ಎಲ್ಲ ಅನುಭವಿಸೋ ಸಾಧ್ಯ ಇಲ್ಲ ಅಂತಲೇ ಡೆಸ್ಟ್ರಾಯ್ ಆಗಬೇಕು. ಅವು ಎಲ್ಲಿ ಡೆಸ್ಟ್ರಾಯ್ ಆಗಬೇಕು? ಬರ್ತಿರ್ಲಿಕ್ಕೇ ಸರ್ವಕ್ಷ. ಅದು ಬಿಟ್ಟರೆ ಯಾವುದರಿಂದನೂ ಕರ್ಮ ನಾಶ ಆಗೋದಿಲ್ಲ. ಕರ್ಮದಿಂದ ಕರ್ಮ ಬೆಳೆಯುತ್ತೆ ಹೊರತು ನಾಶ ಆಗೋದಿಲ್ಲ. ನಾಶ ಆಗಬೇಕಾದ್ರೆ ಭಸ್ಮಸಾತ್ ಕುರುತೆ ಯಥೈಧಾಂಸಿ ಸಮಿದ್ಧೋಗ್ನಿ. ಗೊತ್ತಾಯ್ತಾ? ಗುರಿತಕ್ಕಂಥ ಬೆಂಕಿ ಹೇಗೆ ಐಧಾಂಸಿ ಅಂದರೆ ಈ ಸೌದೆಗಳನ್ನು ಸುಟ್ಟಾಕಬೇಕೋ ಆ ರೀತಿ ಜ್ಞಾನಾಗ್ನಿ ಸರ್ವಸರ್ವಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನಾಗ್ನಿಯಿಂದ ಸುಡಬೇಕೆ ಹೊರತು ಇದರಿಂದ ಸಾಧ್ಯ ಇಲ್ಲ. ಸುಡೋದಕ್ಕೆ ಸಾವಿರಾರು ನೀವು ಸೌದೆ ರಾಶಿ ಹಾಕಿದ್ರು ಸುಟ್ಟೋಗೋದಿಲ್ಲ. ಅವು ಅಗ್ನಿಸ್ಪರ್ಶ ಆಗಬೇಕು. ಅದಕ್ಕೆ ನಮ್ಮ ಕರ್ಮಗಳೆಲ್ಲ ಕಾಷ್ಟ ಇದ್ದಾಗೆ. ಬರೀ ಕಾಷ್ಟಗಳು ತಮಿಳು ಸುಟ್ಕೊಂಡು ಹೋಗುತ್ತಾ? ಏನು ಬೇಕು ಅದಕ್ಕೆ? ಬೆಂಕಿ ಬೇಕು. ಆ ಬೆಂಕಿ ಏನು? ಜ್ಞಾನ. ಆ ಜ್ಞಾನ ಇಲ್ಲದೆ ಹೋದರೆ ಇಲ್ಲ. ಒಂದು ಕಿಡಿ ಇದ್ದರೂ ನಿಧಾನ ಶುರುವಾಗುತ್ತದೆ. ಅದಕ್ಕೆ ಜ್ಞಾನ ಸ್ವಲ್ಪ ಜ್ಞಾನ ಇರಬೇಕು, ಇದರ ಏನೂ ಉಪಯೋಗ ಇಲ್ಲ. ಏಕಸ್ಮಿನ್ ಶರೀರೇ ಬಹೂನಿ ಕರ್ಮಾಣಿ ಕರೋತಿ. ಒಂದೊಂದು ಶರೀರದಲ್ಲಿ ಒಂದು ಶರೀರಕ್ಕೆ ಒಂದು ಜನ್ಮ ಒಂದು ಕರ್ಮ ಅಂತ ಇಟ್ಕೊಂಡ್ರೂ ಕೂಡ ಎಷ್ಟೋ ಜನ್ಮ ಆಗೋಗಿದೆ ನಮಗೆ. ಒಂದು ಜನ್ಮದಲ್ಲಲ್ಲ, ಒಂದು ದಿವಸಕ್ಕೆ ಅಷ್ಟು ಕರ್ಮ ಮಾಡ್ತಿರಬೇಕಾದ್ರೆ ಕರ್ಮ ಅನುಭವಿಸಿ ತೀರಿಸ್ತೇವೆ ಅಂತ ಯೋಚನೆ ಯಾರೂ ಮಾಡ್ಲಿಕ್ಕೆ ಹೋಗ್ಕೊಡೋದು. ನಹಿ ಬಹೂನಿ ಏಕಸ್ಮಿನ್ ಶರೀರೇ ಬಹೂನಿ ಕರ್ಮಾಣಿ ಕರೋತಿ ತಾನಿ ಚ ಏಕೈಕಾನಿ ಬಹುಜನ್ಮ ಫಲಾನಿ ಕಾನಿಚಿತ್. ಒಂದೇ ಒಂದು ಕರ್ಮ, ಒಂದು ಕೊಲೆ ಮಾಡಿದಷ್ಟೇ. ಒಂದು ಕೊಲೆ ಮಾಡಿದ ಒಂದು ದಿವಸ ಎಷ್ಟು ದಿವಸ ಇರಬೇಕು ಜೈಲಲ್ಲಿ? ಇಲ್ಲ ಆಜೀವ, ಇಲ್ಲ ಮರಣದಂಡನೆ. ಗೊತ್ತಾಯ್ತಾ? ಒಂದೇ ಕೆಲಸ ಒಂದೇ ಕರ್ಮ ಬಿಟ್ಬಿಡಿ ಅಂತ ಕೇಳಿದ್ರೆ ಫಸ್ಟ್ ಟೈಮ್ ಮಾಡಿದ್ದೇನೆ, ಯಾವ ಎಕ್ಸಾಮ್ಷನ್ ಇಲ್ಲ ಅದಕ್ಕೆ. ಕೆಲವಕ್ಕೆ ಫಸ್ಟ್ ಟೈಮ್ ಕೊಡ್ತಾರೆ, 2-3 ವಾರ್ನಿಂಗ್ ಕೊಡ್ತಾರೆ. ಕೊಲೆ ಮಾಡಿದ್ರೆ ವಾರ್ನಿಂಗ್ ಕೊಡ್ಲಿಕ್ಕೆ ಶುರು ಮಾಡಿದರೆ ಒಬ್ಬೊಬ್ಬರು ಕನಿಷ್ಠ ಇಬ್ಬರು ಕೊಲ್ಬೋದು ಅಂತ ಆಗುತ್ತಾಗ. ಸಾಧ್ಯ ಇಲ್ಲ. ತಾನೇ ಏಕೈಕಾನಿ ಬಹುಜನ್ಮ ಫಲ. ಅದಕ್ಕೆ ಅಕ್ಷಮ್ಯ ಅಪರಾಧ ಅಂತಾರಲ್ಲ ಹಾಗೆ. ಕೆಲವು ಕ್ಷಮ್ಯ, ಲೇಟಾಗಿ ಬಂದ ಪರೀಕ್ಷೆಗೆ ಸ್ವಲ್ಪ ಕೊಡಿಸ್ಬೋದು. ಒಳ್ಳೆ ವ್ಯಾಲಿಡ್ ರೀಸನ್ ಕೊಟ್ಟ ಪಾಪ ಕೊಡಿಸ್ಬೋದು. ಕಾಪಿ ಮಾಡ್ಲಿಕ್ಕೆ ಕೊಡಬಾರ್ದು. ವ್ಯಾಲಿಡ್ ರೀಸನ್ ಕೊಟ್ಟ ಓದಿಲ್ಲ ಸಾರ್ ಅದು ಅಂತೇಳಿ ಮೋಸ್ಟ್ ವ್ಯಾಲಿಡ್ ರೀಸನ್ ಅದು. ಆ ರೀಸನ್ನ ಹೊರಗೆ ಹಾಕ್ಬೇಕು ಅವನ್ನ. ಗೊತ್ತಾಯ್ತು? ಎಂಥ ರೀಸನ್ ಅದು? ಅವ್ರು ಏನು ಮಾಡಿದ್ರು ಕೊಡಬಾರ್ದು ಅಂತ ಪ್ರೂವ್ ಮಾಡುತ್ತೆ. ಅದರಿಂದ ತತ್ರ ಏಕೈಕಾನಿ ಕರ್ಮಾಣಿ ಭುಂಜನ್ ಪ್ರಾಪ್ನೋತೇವ ಶೇಷೇಣ ಮಾನುಷ್ಯಂ. ಒಂದು ಕರ್ಮ ಅನುಭವಿಸ್ತಾ ಮನುಷ್ಯನಾಗ ಹುಟ್ಟಬೇಕು ಕೊನೆಗೆ ಅವನು. ತತಶ್ಚ ಬಹುಶರೀರ ಫಲಾನಿ ಕರ್ಮಾಣಿ ಇತಿ ಅಸಮಾಪ್ತಿ. ಹೀಗೆ ಕರ್ಮಗಳ ಇದಿಷ್ಟು ಓದ್ಕೊಂಡ್ಬಿಟ್ರೆ ಕರ್ಮದ ಎಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಆಚಾರ್ಯ ಭಾಷ್ಯದೊಳಗೆ. ಇಷ್ಟು ಓದ್ಕೊಂಡು ಸರಿಯಾಗಿ ಕರ್ಮಾಚರಣೆಯಿಂದ ನಾವು ಎಷ್ಟು ಹುಷಾರಾಗಿರಬೇಕು. ದುಷ್ಕರ್ಮ ಅಂತೂ ಮಾಡಲೇಬಾರ್ದು, ಸರಿಯಾದಕೊಂಡು ಬಿಡುಗಡೆ ಹೊಂದಬೇಕು. ಅದಕ್ಕೇನು ಅಂತ ಹೇಳ್ತಾರೆ. ತತಶ್ಚ ಬಹುಶರೀರ ಫಲಾನಿ ಕರ್ಮ. ಎಷ್ಟೋ ಸರ್ತೆ ಕೆಲಸ ಮಾಡ್ತಾರಲ್ಲ ಅವನಿಗೆ ಪನಿಷ್ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡೋಂಗೂ ಪನಿಷ್ಮೆಂಟ್ ಇದೆ. ಏನು ಹೇಳಿ ನೋಡೋಣ? ಭಾರಿ ಚೆನ್ನಾಗಿ ಕೆಲಸ ಮಾಡೋನು ಏನು ಪನಿಷ್ಮೆಂಟ್? ಅವನಿಗೆ ಕೆಲಸ ಕೊಡ್ತಿರ್ತಾರೆ ಯಾವಾಗಲೂ ಕೂಡ. ಗೊತ್ತಾಯ್ತಾ? ನಾಳೆ ನೀನು ಮಾತ್ರ ತಪ್ಪಿಸಾಗಿಲ್ವಾರಾಯ, ಅವ್ರು ಬಂದರು ಅಷ್ಟು ಬಿಟ್ಟರಷ್ಟು ನೀನು ಮಾತ್ರ ಬಂಧನ. ಇದು ಸರಿ ಮಾಡಿದ್ದೆ ತಪ್ಪಾಯ್ತು ಅನ್ಕೋತಾರೆ ಆ ರೀತಿ. ದೇರ್ಫೋರ್ ಅದಕ್ಕೆ ಕೂಡ ಏನು ಮಾಡಬೇಕೀಗ? ಕರ್ಮ ಯಾವ ಸ್ಟೇಜಲ್ಲಿ ತೊಗೊಂಡ್ರೆ ಬಂಧನನೇ. ಮಾಡಲಿ ಬಂಧನ, ಕೆಟ್ಟದ್ದು ಮಾಡಲಿ ಬಂಧನ, ಸರಿಯಾಗಿ ಮಾಡಲಿ ಬಂಧನ, ಬಿಟ್ಟರೆ ಬಂಧನ. ಒಂದಲ್ಲ ಎರಡಲ್ಲ. ಈ ಕರ್ಮದ ಬಗ್ಗೆ ಇದೆಲ್ಲ ಅನೇಕ ಕಾನ್ಸೆಪ್ಟ್ ಒಟ್ಟಿಗೆ ಬಂದಿರೋ ವಿಷಯ ಇದು. ಗೊತ್ತಾಯ್ತಾ? ಸರಿಯಾಗಿ ಓದಿಬಿಟ್ರೆ ಮೆಕ್ಯಾನಿಕಲ್ ಮಾಡೋ ಮನುಷ್ಯ ಅಷ್ಟು ಎಚ್ಚರಿಕೆ ವಹಿಸ್ತಾನೆ. ಅದೆಲ್ಲ ಮುಂದೆ ಈಗ ಕರ್ಮ ಸ್ವರೂಪ ಹೇಳ್ತಿದ್ದಾರೆ ಅಷ್ಟೇ. ಈಗ ನೀವು ಡಯಾಗ್ನೋಸ್ ಮಾಡಿ ಹೇಳ್ತಿದ್ದಾರೆ ಏನಾಗಿದೆ ಅಂತ. ಔಷಧಿ ಪ್ರಶ್ನೆ ಮುಂದೆ ಅದು ಜೀವನ್ ಚತುರ್ಥ ಅದಕ್ಕೆ ಆಧಾರ ಕೊಡ್ತೀವಿ. ಏನೋ ಹೇಳ್ಬಿಡ್ತೀರಿ ನೀವೀಗ ಅಂತ ಕೇಳಿದ್ರೆ ಆಧಾರ ಕೊಡ್ತಾರೆ. ಜೀವನ್ ಚತುರ್ದಶಾದೂರ್ಧ್ವಂ ಪುರುಷೋ ನಿಯಮೇನತು ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷಮರ್ಜತೆ ಚತುರ್ದಶೋರ್ಧ್ವಜೀವೀನಿ ಸಂಸಾರಶ್ಚಾದಿವರ್ಜಿತಃ ಅಥೋ ವಿತ್ವಾ ಪರಂ ದೇವಂ ಮೋಕ್ಷಾಶಾಖಾ ಮಹಾಮುನೆ ಇತಿ ಬ್ರಹ್ಮಾಂಡೇ. ಜೀವನ್ ಚತುರ್ದಶಾದೂರ್ಧ್ವಂ ಪುರುಷ ನಿಯಮೇನತು. ನಿಯಮ ಇದು. ಒಬ್ಬ ಪುರುಷ ಒಂದು 13 ಮುಗೀತೀಗ, 14ನೇ ಶುರುವಾಯಿತು ಅಂದರೆ ಅಲ್ಲಿಂದ ಅಕೌಂಟ್ ಶುರುವಾಯಿತು. ಇಲ್ಲಿ ಮೇಜರ್ ಆದ ಅಂತ ಹೇಳ್ತಾರೆ. ಈಗ ಇದು ಆನ್ಸರಬಲ್. ಗೊತ್ತಾಯ್ತಾ? ವೆರಿ ಫಸ್ಟ್ ಡೇ ಅದರಿಂದ ಶುರುವಾಯಿತು ಅವನಿಗೆ. ಎಲ್ಲಿ ನಿಯಮೇನ, ಎಕ್ಸೆಪ್ಷನ್ ಇಲ್ಲೇ ಇಲ್ಲ. ನಿಯಮೇನತು ಪತ್ತಂತು ಪುರುಷರಿಗೆ ಮಾತ್ರ, ಗಂಡಸರಿಗೆ ಮಾತ್ರ ತಿಳ್ಕೊಂಡ್ಬಿಡಬೇಡಿ. ಸ್ತ್ರೀವಾಪಿ, ಒಬ್ಬ ಹೆಂಗಸೆ ಆಗಲಿ ಗಂಡಸೆ ಆಗಲಿ, ಜೀವ ಅಂದರೆ ಜೀವ ಇಲ್ಲಿ. ಗಂಡಸೆ ಆಗಲಿ ಹೆಂಗಸೆ ಆಗಲಿ 13 ವರ್ಷ ಮುಗೀತು ಅಂದರೆ 14ನೇ ವರ್ಷದ ಫಸ್ಟ್ ಡೇಯಿಂದ ಏನು ಶುರುವಾಯಿತು ಅವನಿಗೆ? ಫಸ್ಟ್ ಡೇ ಫಸ್ಟ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಿಂದ ಅವ್ರ ಅಕೌಂಟ್ ಶುರುವಾಯ್ತಾಗಲೇ. ಅಲ್ಲಿಂದ ಅನುಭವಿಸಲೇಬೇಕು. ಅನೂನ ದಶಕಂ, ಪ್ರತಿನಿತ್ಯ ಅನೂನ ದಶಕಂ ಅಂದ್ರೇನು? ಮಿನಿಮಮ್ 10 ಬರ್ಸ್, ಮಿನಿಮಮ್ 10. ಒಂದು ದಿವಸ ಬದುಕಿದ್ರೆ ಅದು ಒಂದು ದಿವಸಕ್ಕೇನು ಬೇಕಷ್ಟಾಗಬಹುದು. ಮಿನಿಮಮ್ 10 ಅದು. ದೇಹಂ ಮಾನುಷ ಮಾರ್ಜತೆ, ಅದೇನು
ಮನುಷ್ಯ ದೇಹ ಅಂತಾನೆ ಅಷ್ಟೊಂದು. ಮನುಷ್ಯ ದೇಹ 10, ಉಳಿದೇನು ಎಷ್ಟೊಂದಿರ್ಬೋದು. ಒಂದು ದಿವಸ ಬದುಕಿದ್ರೆ 10 ಮನುಷ್ಯ ಜನ್ಮ ಬರುತ್ತೆ ಅಂದರೆ ಎಷ್ಟೆಷ್ಟು ದಿವಸ ಬದುಕ್ತಾನೆ ಅಷ್ಟಷ್ಟು. ಜಾಸ್ತಿ ಬದುಕೋದು ಒಂದು ರೀತಿಯಿಂದ ಪನಿಷ್ಮೆಂಟ್ ಆದಾಗಾಯ್ತು. ಜಾಸ್ತಿ ಬದುಕೋದೇ ಪನಿಷ್ಮೆಂಟ್ ಆದಾಗಾಯ್ತು. ಹೊತ್ತಾನೆ ಅವನು ಇವನು ಸತ್ತರೆ ಅದೊಂದು ಹೊಸ ಪನಿಷ್ಮೆಂಟ್ ಶುರುವಾಗುತ್ತೆ. ಅವನಾಗಿ ಸತ್ತರೆ ಬೇರೆ ಕರ್ಮದ ಫಲ. ಒಂದಕ್ಕೊಂದು ಲಿಂಕ್ ಅದು. ಅಂತೂ ಕರ್ಮದ ಬಗ್ಗೆ ಯೋಚನೆ ಮಾಡ್ತಾ ಹೋದಂತೆ ಇದು ಬಿಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಗಟ್ಟಿ ಆಗುತ್ತೆ. ಎಸ್ಕೇಪ್ ಆಗ್ಲಿಕ್ಕೆ ಬರೋದಿಲ್ಲ. ಸ್ತ್ರೀವಾಪಿ ಅನೂನ ದಶಕಂ. ಅಷ್ಟೆಲ್ಲ ಕಟ್ಟಾಗಬೇಕಾದ್ರೆ ಒಂದೇ ಒಂದು ದಾರಿ ಏನದು? ಜ್ಞಾನ ಬಂದ ತಕ್ಷಣ ಶುರು. ಅಪ್ರೋಷ ಜ್ಞಾನ ಬಂತೋ ಇಲ್ಲೋ ಹಿಂದೆ ತಕ್ಕಂತ ಬ್ಲಾಸ್ಟ್ ಆಗಿಬಿಡುತ್ತೆ. ಬರೀ ಬರ್ನಲ್ಲ, ಬ್ಲಾಸ್ಟ್ ಆಗಿ ಹೋಗಿಬಿಡುತ್ತೆ. ಅದಕ್ಕೆ ಸಂಚಿತ ಕರ್ಮಗಳಿಗೆ ಸಂಪೂರ್ಣ ನಾಶ. ಗೊತ್ತಾಯ್ತಾ? ಆಮೇಲೆ ಆಗಾಮಿಗಳಿಗೆ ಲೇಪ ಇಲ್ಲ, ಆದರೆ ಕೆಲವಕ್ಕೆ ಲೇಪ ಇದೆ. ಸೋತ್ತಮ ದ್ರೋಹಕ್ಕೆ ಲೇಪ ಇದೆ ಅಂತೇಳಿದರು. ಅದು ಗೊತ್ತಾ? ಪೂರ್ತಿ ಈ ರೀತಿ ವಿನಾಯಿತಿ ಇಲ್ಲ. ಸಂಚಿತ ಸಂಪೂರ್ಣ ಪರಷ್ಟಾಗೆ ಆಗಾಮಿ ಸಂಪೂರ್ಣ ಲೇಪ ಇಲ್ಲ ಅಲ್ಲ. 2 ಲೇಪ ಇದೆ ಅವನಿಗೆ. ಒಳ್ಳೆ ಕರ್ಮದ ಲೇಪ ಇದೆ, ಇಲ್ಲ ಆನಂದ ಉನ್ನಾಯ ಆಗುತ್ತಿತ್ತು ಅವನಿಗೆ. ಕೆಟ್ಟ ಕರ್ಮಗಳ ಲೇಪ ಇದೆ, ತುಂಬ ಕೆಟ್ಟದ್ದು ಮಾಡಿಬಿಟ್ಟು. ಸೋತ್ತಮ ದ್ರೋಹ ಬೆಸ್ಟ್ ಮಹಾಪಾಪ ಅದು. ಅದು ಮಾಡಿ ಅಪರೋಕ್ಷ ಜ್ಞಾನಿಗಳಿಗೂ ಲೇಪ ಇದೆ. ಈಗ ಅದು ದೇಹಂ ಮಾನುಷಮಾರ್ಜತೆ ಚತುರ್ದಶೋರ್ಧ್ವ ಜೀವೀನಿ ಸಂಸಾರಶ್ಚಾದಿವರ್ಜಿತ. 14 ದಿವಸ ಬದುಕಿದ್ದ, 14 ವರ್ಷ ಬದುಕಿದ್ದೇನೆ, 13 ಬದುಕಿದೆಯೇ ಹೋದಲ್ಲೋ 15 ಶುರುವಾಯಿತು. ಸಂಸಾರ ಎಷ್ಟೀಗ? ಆದಿವರ್ಜಿತ, ಅನಾದಿ. ಅದು ಅನಾದಿಯನ್ನು ಎಷ್ಟು ಜನ್ಮ ಆಗಿರಬೇಕು, ಎಷ್ಟು ಕರ್ಮ ಮಾಡಿರ್ಬೇಕು ನೀನೀಗ. ಅಥೋ ಅವಿತ್ವಾ ಪರಂ ದೇವಂ ಮೋಕ್ಷಾಶಾಖ ಮಹಾಮುನಿ. ಕನಕದಾಸರು ಬರೀತಾರೆ, ಅದು ತಿಂದನ್ನ ಸುಮ್ಮನೆ ಲೆಕ್ಕ ಹಾಕ್ತಾ ಹೋದರೆ ಒಂದು ತುತ್ತು ತಿಂದರೂ ಕೂಡ ಅನ್ನದ ರಾಶಿ ಎಷ್ಟಾಗಿರುತ್ತೆ? ಇಷ್ಟು ತಿಂದಿದ್ದು ಮೇರು ಪರ್ವತಕ್ಕೆ ಇಮ್ಮಿಗಿಲು 2 ಮೇರು ಪರ್ವತಷ್ಟು ಎತ್ತರ ಆಗಿರುತ್ತೆ ಅಂತ ಹೇಳ್ತಾರೆ. 2 ಮೇರು ಪರ್ವತಷ್ಟು ಅನ್ನ ತಿಂದಿರ್ತೀವಿ. ಒಂದು ದಿವಸ ಅಷ್ಟು ತಿಂದರೆ ಹೋಗ್ಬಿಡ್ತಾನೆ. ಶ್ರವಣ ತಿಂದು ಎಲ್ಲಿ ಬಂದಿರ್ತಾನೆ ಅವನು. ಇದು ಬೇರೆ, ಅದು ನಿಷಿದ್ಧ ಬೇರೆ ತಿಂದಿರೋದು. ಅವೆಲ್ಲ ಸೇರಿಸ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ತಥೋ ಅವಿತ್ವ ಪರಂ ದೇವಂ. ದೇರ್ಫೋರ್ ಒಂದೇ ರೆಮಿಡಿ ಅದಕ್ಕೆ. ಅತಃ ಅವಿತ್ವ ಪರಂ ದೇವಂ. ದೇವರನ್ನು ಯಾವಾಗ ತಿಳಿತೇವೆ ಇದಿಷ್ಟು ಏನಾಗುತ್ತೆ? ಹೊರಟೋಯ್ತು. ಮೋಕ್ಷಾಶಾಖ ಮಹಾಮುನೆ. ಮೋಕ್ಷದ ಆಸೆ ಅನ್ನೋದನ್ನು ಬಿಟ್ಟುಬಿಡಿ. ದೇರ್ಫೋರ್ ಜ್ಞಾನ ಒಂದೇ ನಮಗೆ ಮೋಕ್ಷ ಸಾಧಕ ಹೊರತು ಬೇರೊಂದು ಅಲ್ಲ. ಇತಿ ಬ್ರಹ್ಮಾಂಡೇ ಯದಿ ಸಾಧಿ ಸ್ಯಾತ್ ಸಂಸಾರ ಪೂರ್ವಕರ್ಮಾಭಾವಾತ್ ಅತತ್ಪ್ರಾಪ್ತಿ ಅಬಂಧಕತ್ವಂತು ಅಕಾಮೇನೈವ ಭವತಿ ತಚ್ಚ ವಕ್ಷತೆ ಅನಿಷ್ಟಮಿಷ್ಟಂ ಇತಿ. ಬೇಕಾಷ್ಟಿದೆಯೋ ಅದಕ್ಕೆ ಅದನ್ನು ನಾಳೆ ಕಂಟಿನ್ಯೂ ಮಾಡೋಣ. ಕರ್ಮದ ಬಗ್ಗೆ ಮುಗುದಿಲ್ಲ ಇನ್ನು. ಅದೆಲ್ಲ ಏನೇನೋ ಪ್ರಶ್ನೆಗಳಿಗೆಲ್ಲ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾ ಹೋಗ್ತಾರೆ. ಹೌದು, ಬ್ರಹ್ಮಜ್ಞಾನನೇ ಜ್ಞಾನ. ಸರ್ವೋತ್ತಮತ್ವ ಜ್ಞಾನ. ಅದು ಎಷ್ಟರ ಮಟ್ಟಿಗೆ ಯಾವ ಆ್ಯಂಗಲ್ ನೋಡಿದ್ರೂ ಗೊತ್ತಾಗಬೇಕದು. ಸ್ವಲ್ಪ ಅಲ್ಲ. ಬಂಗಾರ ಸ್ವಲ್ಪ ಮೇಲೊಂದು ನೋಡಿ ತೊಗೊಂಡ್ಬಿಡ್ತಾರೆ. ಹೇಗೆ ತೊಗೋತಾರೆ ಬಂಗಾರನ? ಸುತ್ತಮುತ್ತ ಎಲ್ಲ ಕಡೆ ಟೆಸ್ಟ್ ಮಾಡ್ತಾರೆ. ಹಿಂದೆಲ್ಲ ಟೆಸ್ಟ್ ಮಾಡಿ ಮುಂದೆ ಮಾತ್ರ ಟೆಸ್ಟ್ ಮಾಡಿದರೆ ಗ್ಯಾರಂಟಿ ಡೌಟ್ ಶುರುವಾಯಿತು. ಮಾಡೋಂಗಿಲ್ಲ. ಸುವರ್ಣ ತೊಗೋಬೇಕಾದ್ರೆ ಮ್ಯಾಕ್ಸಿಮಮ್ ಟೆಸ್ಟ್ ಮಾಡ್ತಾರೆ. ಈ ಪಾತ್ರೆಗಿಂತ ಯಾರನ್ನ ಕಳಿಸಿಬಿಡ್ತಾರೆ. ತಂದಮೇಲೆ ಟೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವಕ್ಕೆ ಮಿನಿಮಮ್ ಅದೇನು ಮಿಕ್ಸ್ ಮಾಡೋಕ್ಕೆ ಬರೋದಿಲ್ಲ. ಅಷ್ಟು ಲೋ ಕ್ವಾಲಿಟಿ ಇರೋದು. ಮಿಕ್ಸ್ ಮಾಡೋ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಕೂಡ. ಏಯ್ ಆಮೇಲೆ ಮತ್ತು ಇದೊಂದು ಕರ್ಮ ಮಾಡ್ತೀಯಲ್ಲ, ಮತ್ತೆ ಹೊಸ ಕರ್ಮ. ಪಾಠಕ್ಕೆ ಕೂತ ಡಿಸ್ಟರ್ಬ್ ಮಾಡಿದ ದೊಡ್ಡ ಕರ್ಮ ಆಗೋಯ್ತು. ಆಮೇಲೆ ಮಹಾಪಾಪ. ಯಾವ್ದು ಹೇಳಿದೆ? ಏನು ಹೇಳ್ತಿದ್ದೆ ಹೇಳಿ? ನೋಡಿದ ಮಿಸ್ ಮಾಡಿದ್ದ ಅನುಭವ ಅದೇ. ಈಗ ನೀವು ಆವಾಗಲೂ ಕೂಡ ಒಂದು ವಸ್ತುನ ಸೇರಿಸ್ಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ? ಕಡಿಮೆ ವಸ್ತುಗೆ ಯಾವುದಕ್ಕೂ ಬೇರೆ ಸೇರಿಸಲ್ಲ, ಮೇಲಿಂದ ಕಡಿಮೆ ಸೇರಿಸ್ತಾರೆ. ಹೊತ್ತಿಗೂ ಹಾಲಿ ನೀರು ಸೇರಿಸ್ತಾರೆ ಹೊರತು ನೀರಿಗೆ ಹಾಲು ಸೇರಿಸಿ ಯಾರೂ ಬರೋಲ್ಲ. ಯಾಕೆ? ಬೆಲೆ ಹೆಚ್ಚಾಗ್ತಾ ಹೋದಂತೆ ಅದರ ಅಡ್ವಾಂಟೇಜ್ ತೊಗೊಳೋದಕ್ಕೆ ಕಡಿಮೆ ಸೇರಿಸಿ ಈ ಬೆಲೆ ತೊಗೋತಾರೆ ಅವರು. ಅಕ್ಕಿ ಕಲ್ಲು ಸೇರಿಸ್ತಾರಲ್ಲ ಹಾಗೆ. ಇವತ್ತು ಯಾರಾದರೂ ಕಲ್ಲಿಗೆ ಅಕ್ಕಿ ಸೇರಿಸ್ಕೊಡ್ತಾರೆ? ನಿಮಗೆ ಕೊಡೋದಿಲ್ಲ. ಆದ್ದರಿಂದ ಸುವರ್ಣ ಅಂಬೋದು ಅತಿ ದೊಡ್ಡಲು ಶ್ರೇಷ್ಠ. ಅದು ಜಾಸ್ತಿ ಮಿಕ್ಸ್ ಅಲ್ಲೇ ಮಾಡ್ತಾರೆ. ಸುವರ್ಣ ಅಂದರೆ ಸುವರ್ಣ ಶಾಸ್ತ್ರ. ಅಲ್ಲೇ ಕಲಬೆರಕೆ ಶುರು ಮಾಡೋದು. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಅಂತ ಅಲ್ಲೇ ಶುರು ಮಾಡಿದ್ರು. ಬೇರೆ ಪ್ರಕ್ಷೇಪ ಮಾಡೋದಿಲ್ಲ. ಅರ್ಥ ಆಯ್ತಾ? ಇದೆಲ್ಲ ಯೋಚನೆ ಮಾಡಿ ಜ್ಞಾನದ ಬಗ್ಗೆ ನಾವೇನಾಗಿರ್ಬೇಕು? ಯಾವಾಗಲೂ ಬಹಳಷ್ಟು ಕೇರ್ಫುಲ್ಲಾಗಿರ್ಬೇಕು. ಸ್ವಲ್ಪ ಕೂಡ ಮೋಸ ಹೋಗಬಾರ್ದು. ಅದರಲ್ಲಿ ಇವತ್ತೇನು ಸರ್ವೋತ್ತಮ ಅಂತ ಅಷ್ಟೇ ತಿಳ್ಕೊಂಡ್ರೆ ಸಾಲದು. ಸರ್ವೋತ್ತಮತ್ವ ಹೇಗೆ? ಅದು ತಿಳ್ಕೊಳ್ತಾ ಹೋದಷ್ಟು ಕ್ಲಾರಿಟಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಇವತ್ತು ಜೂಮ್ ಮಾಡಿ ನೋಡೋದಿಲ್ಲ, ಕೆಲವನ್ನ ಕೈ ಜಾಸ್ತಿ ಕಾಣುತ್ತೆ. ಒಂದು ಫೋಟೋದಲ್ಲಿ ತಮ್ಮ ನೋಡ್ಕೋತಾರೆ, ಇನ್ನು ಜೂಮ್ ಮಾಡಿ ನೋಡ್ಕೋತಾನೆ. ಯಾಕೆ? ಕ್ಲಾರಿಟಿ ಜಾಸ್ತಿ ಆಗಲಿ ಅಂತೇಳಿ. ದೇರ್ಫೋರ್ ಜ್ಞಾನ ಶುರುವಾಯಿತು, ಕ್ಲಾರಿಟಿ ಬರ್ಲಿಕ್ಕೆ ಶುರುವಾಗಬೇಕು. ಆವೃತ್ತಿ ಮಾಡಿದಂತೆ ಏನಾಗುತ್ತದ? ಇನ್ನಷ್ಟು ಅದು ಆವೃತ್ತಿ ಅಸಕರದ ಉಪದೇಶ. ಆವೃತ್ತಿ ಮಾಡ್ತಾನೆ ಇರಬೇಕು. 4 ಸರಿ ಟೆಸ್ಟ್ ಮಾಡಿದ್ದೇನೆ, ಕರೆಕ್ಟಾಗಿದೆ ಅಂತ ಹೇಳ್ತಾನೆ ಹೇಳಬೇಕಾದ್ರೆ. ಓಂ